ಶಿವಶರಣನ ಮಣಿಯೊಳಗಿಪ್ಪ ಶಿವಗಣಗಳ ತಿಂತಿನಿಯ ಕಂಡು ಉಬ್ಬಿ ಕೊಬ್ಬಿ ಹರುಷದಿ ಓಲಾಡುತ್ತಿದ್ದೆನೆಯ ಗುಹೇಶ್ವರನ ಶರಣ ಸಂಗನ ಬಸವಣ್ಣನ ದಾಸೋಹದ ಗಣವ ಏನೆಂದೆನಬಹುದು ನೋಡ ಸಿದ್ದರಾಮಯ್ಯ. ಈ ವಚನದಲ್ಲಿ ಅಲ್ಲಂ ಪ್ರಭುದೇವರಪ್ಪಗಳು ಎಷ್ಟು ಚಂದ ಹೇಳ್ತಾರ. ಮರ್ತ್ಯಲೋಕ ಅನ್ನುವಂತಹ ಮಹಾಮಣಿ ಈ ಕರ್ತಾರನ ಕಮ್ಮಟ ಯಾವ್ದಾವ್ದೋ ಕಾರಣಕ್ಕೆ ತನ್ನ ಬದುಕನ್ನ ಹಾಳು ಮಾಡ್ಕೊಂತಿತ್ತು. ಮೇಲ್ವರ್ಗ ಕೆಳವರ್ಗ ಈ ರೀತಿ ಒಬ್ರನ್ನೊಬ್ರು ಆಗಲ್ಲ, ಈ ರೀತಿ ಮರ್ತ್ಯಲೋಕ ಅಧೋಗತಿಗೆ ಹೊಂಟಿತ್ತು. ಈ ಪರಿಸ್ಥಿತಿಯನ್ನು ನೋಡಿ ಆ ಸೃಷ್ಟಿಕರ್ತ ಭಗವಂತ ಒಬ್ಬ ಮಹಾಶರಣನನ್ನ ಕಳಿಸಿದ್ರು. ಕಲ್ಯಾಣ ಎಂಬ ಆ ಶರಣ ಬಂದ್ರು. ಯಾರಂದ್ರೆ ಬಸವಣ್ಣವ್ರು ಬಂದು ಕಲ್ಯಾಣ ಅನ್ನುವಂತಹ ಶಿವಪುರವ ಕೈಲಾಸವ ಮಾಡಿ, ಕಲ್ಯಾಣ ಅನ್ನುವಂತಹ ಪಟ್ಟಣವನ್ನ ಯಾವ ರೀತಿ ಮಾಡಿದ್ರೆ ಕೈಲಾಸದ ದೇವತೆಗಳು ನೋಡಿ ನಾಸ್ತಿದ್ರಂತ, ಆ ರೀತಿ ಕಲ್ಯಾಣ ಪಟ್ಟಣವನ್ನ ವಜ್ರಂಭಣೆಯಿಂದ ಭಕ್ತಿ ಉತ್ಸುಕತೆಯಿಂದ ಬೆಳೆಸಿದ್ರು ಬಸವಣ್ಣವರು. ರುದ್ರಗಣ ಪ್ರಮಥ ಗಣಗಳನ್ನೆಲ್ಲಾ ಹಿಡಿತಂದ್ರು. ಶಿವನ ಸ್ವರೂಪತೆ ಯಾರು ಶಿವ ಸ್ವರೂಪಗಳದಾರಲ್ಲ ಅಂತ ಎಲ್ಲಾ ಜನರನ್ನ ಭಕ್ತರನ್ನ ಹಿಡ್ಕೊಂಡ್ಬಂದು ಅಮರಗಣಗಳಿಂದ ಹೆಸರಿಟ್ಟು ಕರೆದು ಅಸಂಖ್ಯಾತರೆಂದು ಅಂದ್ರೆ ಅವರಿಗೆ 1,96,000 ಚರಜಂಗಮರು, ಆಮೇಲೆ 770 ಅಮರಗಣಗಳಂತಂದು ಹೆಸರಿಟ್ಟು ಕರೆದು ಅಗಣಿತ ಗಣಗಳೆಲ್ಲಾ ಕರೆತಂದು ಅಸಂಖ್ಯಾತರೆಂದು. ಅಗಣಿತ ಅಂದ್ರೆ ಲೆಕ್ಕವಿಲ್ಲದಾರದಷ್ಟಂತ ಅಷ್ಟೆಲ್ಲಾ ಭಕ್ತರನ್ನ ಒಳಗೊಂಡು ಯಾವ ರೀತಿ ಅಂದ್ರೆ ಸಮುದ್ರಕ್ಕೆ ಒಂದ್ ವೇಳೆ ಇಷ್ಟು ನೀರು ಅಂದ್ರೆ ಸಮುದ್ರಕ್ಕೆ ಎಷ್ಟೇ ಹೊಳೆ ನೀರು ಹೋದ್ರು ಅಲ್ಲಿ ಅದು ಸಾಕಪ್ಪ ಅನ್ನಲ್ಲ. ಒಂದ್ ಕೆರೆ ಇಷ್ಟು ಹೆಚ್ಚಿಗೆ ಹಳ್ಳ ದೊಡ್ಡ ಪ್ರಮಾಣದಾಗ ತುಂಬಿ ಬಂತಂದ್ರೆ ಕೆರೆ ಹೇಳ್ತೈತಿ ನನಗೆ ಹೆಚ್ಚಿಗೆ ನೀರು ಹಿಡಿಲಿಕ್ಕೆ ಆಗಲ್ಲಪ್ಪ, ಇಷ್ಟು ಸಾಕು ಅಂತ ಹೇಳ್ತೈತಿ. ಆದ್ರೆ ಬಸವಣ್ಣವ್ರ ಮನಸ್ಸು ಹೆಂಗಂದ್ರೆ ಸಾಗರ ಇದ್ದಂಗ, ಸಮುದ್ರ ಇದ್ದಂಗ, ಯಾರೇ ಬರ್ರಿ ಎಲ್ಲ ನಮ್ಮವ್ರು ನನ್ನಯ್ಯ ಅಂತ ಕರಿತಿದ್ರು, ಅಪ್ಕೊಂತಿದ್ರು. ಅದು ಬಸವಣ್ಣವ್ರ ದೊಡ್ಡ ಗುಣ. ಅಂದ್ರೆ ಈ ರೀತಿ ಬಂದವರಲ್ಲಿ ಡೋಹಾರ ಕಕ್ಕಯ್ಯ ಮಹಾಶರಣರು ಒಂದು ಕಲ್ಯಾಣ ಪಟ್ಟಣದಲ್ಲಿ ಒಂದು ಸನ್ನಿವೇಶ ನಡೆದೈತಿ. ಏನಂದ್ರ ಬಸವಣ್ಣವರು ಪ್ರಧಾನ ಮಂತ್ರಿಗಳಿದ್ರು. ಇಲ್ಲಂದ್ರೆ ಡೋಹಾರ ಕಕ್ಕಯ್ಯನವ್ರು ಮನೆ ಮುಂದಿಂದ ಹೊರಟಿರುವಂತಹ ಸಂದರ್ಭದಲ್ಲಿ ಬಾಗಿಲಲ್ಲಿ ಯಾರು ನಿಂತಿರ್ತಾರಂದ್ರೆ ಡೋಹಾರ ಕಕ್ಕಯ್ಯನವ್ರು ಧರ್ಮಪತ್ನಿ ಬಿಷ್ಟಾದೇವಿಯವರು ನಿಂತಿರ್ತಾರ. ಬಿಷ್ಟಾದೇವಿಯವರು ಬಸವಣ್ಣವ್ರ ಕೈ ಮುಗಿದು ಶರಣು ಬಸವ ತಂದೆ ನಮ್ಮ ಮನೆಗೆ ಇವತ್ತು ಪ್ರಸಾದಕ್ಕೆ ಆಗಮಿಸ್ರಿ ಅಂತ ಹೇಳ್ತಾರ. ಆದ್ರೆ ಬಸವಣ್ಣವರು ಪ್ರಧಾನ ಮಂತ್ರಿಗಳು ಬಹಳಷ್ಟು ಕೆಲಸ, ತಾಯಿ ಇನ್ನೊಂದಿನ ಬರ್ತೀನಿ, ನಾನು ಈಗ ಒಂದು ಅವಸರದ ಕೆಲಸ ಐತಿ, ನಾನು ಮತ್ತೆ ಇನ್ನೊಂದಿನ ತಮ್ಮ ಮನೆಗೆ ಪ್ರಸಾದಕ್ಕೆ ಬರ್ತೀನಿ ಅಂತ ಹೇಳ್ತಾರ. ಅಷ್ಟಕ್ಕೆ ಅವರು ಬಿಷ್ಟಾದೇವಿ ತಾಯಿಯವರು ಡೋಹಾರ ಕಕ್ಕಯ್ಯನವರು ಬಂದ ಮೇಲೆ ಹೇಳ್ತಾರ, ಈ ರೀತಿ ನಾವು ಬಸವಣ್ಣವ್ರನ್ನ ಪ್ರಸಾದಕ್ಕೆ ಕರೆದ್ವಿ, ಬಸವಣ್ಣವರು ಈ ರೀತಿ ನಿರಾಕರಿಸಿ ಹೋಗಿದ್ದಾರೆ ಅಂತ ಹೇಳ್ತಾರ. ಇಷ್ಟಕ್ಕೆ ಡೋಹಾರ ಕಕ್ಕಯ್ಯನವರು ಮಹಾಮನಿಗೆ ಬರ್ಲಿಲ್ಲ, ಅನುಭವ ಮಂಟಪಕ್ಕೆ ಒಂದಿಷ್ಟು ದಿನ ಬರ್ಲಿಲ್ಲ. ಅವಾಗ ಬಸವಣ್ಣವ್ರೇ ಬರ್ತಾರ, ಬಂದು ಬಾಗಿಲಿಗೆ ನಿಂತು ಬೇಡ್ಕೊಂತಾರ. ಯಾವ ರೀತಿ ಅಂದ್ರ ಹಳಿವವರ ಲಿಂಕ ಮತ್ಸರಿಸುವವರ ಡಿಂಗರಿಗ ಸಲಯಾಳಿ ಗೊಂಬವನ್ನ ತೊತ್ತಿನ ಮಗನಾನಯ್ಯ, ಬೈದು ಬಡಿದು ಬುದ್ಧಿಯೇ ಹೇಳುವ ಹಿರಿಯರಾದ ಡೋಹರ ಕಕ್ಕಯ್ಯ ತಂದೆಗಳ ಕಿರುಕುಣಿಯೆಲ್ಲ ನೆನ್ನ ನೀಡುವಂತ ಹೇಳ್ತಾರ. ಕೂಡಲ ಸಂಗಯ್ಯನ ಮುಂದೆ ಬೆನ್ನಯಿಸ್ಕೊಳ್ತಾರ. ಡೋಹರ ಕಕ್ಕಯ್ಯ ನಾನ್ ನಿಮ್ ಪಾದಾಗ ಅದನ್ನಪ್ಪ, ಬಾಗ್ಲ ತೆಗಿ, ನಂಗೆ ಒಂದಿಷ್ಟು ಪ್ರಸಾದ ಕೊಡು ಅಂತ ಹೇಳ್ತಾರ. ಅಷ್ಟು ಬಸವಣ್ಣವ್ರ ಭಾವ. ಅಂದ್ರೆ ಒಬ್ರು ಶರಣರು ಹೋದ್ರೆ ಏನಾಯ್ತು, 1,96,000 ಅಮರಗಣಗಳದಾರಲ್ಲ ಅಂತ ಆ ರೀತಿ ಇಲ್ಲ. ಒಬ್ರಿಗೂ ಮನಸ್ಸಿಗೆ ನೋವು ಆಗ್ಬಾರ್ದು, ಎಲ್ಲರೂ ನನ್ನವರು ಅಂತ ಅನ್ನುವಂತಹ ಆ ಸಾಗರದಂತಹ ಭಾವ, ಸಮುದ್ರದಂತ ಅಂದ್ರೆ ಎಲ್ಲರೂ ನನ್ನವರು, ಎಲ್ಲರನ್ನ ಒಳಗೊಳ್ಳುವಿಕೆ, ಅದು ಬಸವಣ್ಣವ್ರ ಭಾವ. ಭಕ್ತಿಯ ಕುಳಸ್ಥಲವ ಶ್ರುತ ದೃಷ್ಟ ಪವಾಡದಿಂದ ಮೆರೆದು ತೋರಿ. ಭಕ್ತಿ ಬೆಳೆ ಹೆಂಗ್ ಬೆಳೆದ್ರಂದ್ರ ಆ ಬತ್ತಿ ಹೋಗಿತ್ತಲ್ಲ ಆ ಪೈರನ್ನ ಮತ್ತು ಬೆಳೆಯುವಂಗ್ ಮಾಡಿದವ್ರು ಯಾರಂದ್ರೆ ಬಸವಣ್ಣವ್ರು. ಸಾಕ್ಷೀಭೂತವಾಗಿ ಬೆಳೆಸಿದವ್ರು ಬಸವಣ್ಣವ್ರು. ಆಮೇಲೆ ಏನ ಕಲ್ಯಾಣ ಪಟ್ಟಣ ಇತ್ತಲ್ಲ, ಇಷ್ಟು ಸಮೃದ್ಧ ಮಾಡಿದ್ರಂದ್ರೆ ಬಸವಣ್ಣವ್ರು. ಎಲ್ಲರೂ ಒಬ್ರಿಗೊಬ್ರು ಶರಣು ಶರಣಾರ್ಥಿ, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಅಂದ್ರೆ ಅದೊಂದು ಭಾವನೆಗಳೇ ಅದೊಂದು ಉನ್ನತ ಮಟ್ಟಕ್ಕೆ ಒಯ್ದವ್ರು ಯಾರಂದ್ರೆ ಬಸವಣ್ಣವರು. ದೇವಲೋಕ ಮರ್ತ್ಯಲೋಕಕ್ಕೆ ನಿಚ್ಚಣಿಕೆ ಆದ್ರು. ಅಂದ್ರೆ ಆ ಏನು ದೇವಲೋಕ ಮರ್ತ್ಯಲೋಕ ಅಂತ ಏನ್ ಬೇರೆ ಇತ್ತಲ್ಲ, ಅದನ್ನ ಒಂದ್ ಮಾಡಿದವ್ರೆ ಯಾರಂದ್ರೆ ಬಸವಣ್ಣವ್ರು. ದೇವಲೋಕ ಮರ್ತ್ಯಲೋಕ ಬೇರೆ ಇಲ್ಲ, ಇಲ್ಲೇ ಐತಿ, ಅದು ನಾವು ಇಲ್ಲೇ ಒಂದ್ ಕಾಣಬೇಕು ಅಂತಂದು ಸ್ಪಷ್ಟವಾಗಿ ನಿಲ್ವಣ್ ಕೊಟ್ಟವ್ರು ಬಸವಣ್ಣವ್ರು. ಅದಕ್ಕೆ ಮುಂದೆ ಹೇಳ್ತಾರ ಅಲ್ಲಂ ಪ್ರಭುದೇವ್ರು, ಆ ಶಿವಶರಣನ ಮನೆಯೊಳಗಿಪ್ಪ ಶಿವಗಣಗಳ ತಿಂತಿನಿ ಹಾಕೊಂಡು. ಅಂತ ಶರಣನ ಮನೆಯೊಳಗಿರುವಂತಹ ಏನ 1,96,000 ಅಮರಗಣಗಳ ಆ ಶಿವ ತಿಂತನಿ, ಆ ಏನ್ ಶರಣರ ಸಮೂಹ ಅಲ್ಲಿ ಹೆಂಗಂದ್ರ ಹಾಲ ನಿಯಮ, ಹಾಲ ಕೆನೆಯ ನಿಯಮ, ಬೆಣ್ಣೆಯ ನಿಯಮ
ಯಾರು ಬಂದ್ರು ಬಂದ್ ಭಕ್ತರಿಗೆ ಆಗಿರ್ಬೋದು, ಜಂಗಮರಿಗೆ, ಶರಣರಿಗೆ ಬಂದವ್ರು ಅವ್ರು ಏನ್ ಕೇಳ್ತಾರಲ್ಲ ಅದನ್ನ ಕೊಡ್ತಿದ್ರು. ಮಹಾಮಣಿಯಲ್ಲಿ ಶಿವಶರಣರ ಮಹಾಮಣಿ ಅನ್ನುವಂಗ ಬಸವಣ್ಣವ್ರು ಬೆಳೆಸಿದ್ರು. ಹಾಲಿನ ನಿಯಮ, ಕೆನೆ ನಿಯಮ ಅವ್ರು ಏನ್ ಬೇಡ್ತಿದ್ರು ಅದನ್ನ ನೀಡವ್ರು ಯಾರಂದ್ರೆ ಬಸವಣ್ಣವ್ರು. ಶಿವಗಣಗಳ ತಿಂತಿನಿಯ ಕಂಡು ಎನ್ನ ಮನ ಉಬ್ಬಿ ಕೊಬ್ಬಿ ಹರುಷದಿ ಓಲಾಡುತ್ತಿದ್ದಿತಯ್ಯ ಅಂತ ಮಹಾ ಬಸವಣ್ಣನ ಮನೆಯೊಳಗ ಅದನ್ನ ನೋಡಿ ನನಗೆ ಆನಂದವೇ ಆನಂದ ಆಗತ್ತೈತೆ ಅಂತ ಯಾರಿಗೆ ಹೇಳ್ತಾ ಇದ್ದಾರೆ? ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಾರೆ. ನಮ್ಮ ಗುಹೇಶ್ವರನ ಶರಣ ಸಂಗನ ಬಸವಣ್ಣನ ದಾಸೋಹದ ಗಣವ. ನಮ್ಮ ಗುಹೇಶ್ವರ ಶರಣ ಅಂದ್ರೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಇರ್ತಕ್ಕಂತಹ ಮಹಾಶರಣ ಬಸವಣ್ಣನ ದಾಸೋಹದ ಗಣವ ಏನೆಂದೆನಬಹುದು ನೋಡ ಸಂಗನ ಸಿದ್ದರಾಮಯ್ಯ ಅಂತ ಹೇಳ್ತಾರೆ. ಅಂದ್ರೆ ಬಸವಣ್ಣವ್ರ ನಿಲುವು ಎಷ್ಟು ದೊಡ್ಡದಂದ್ರ ಎಲ್ಲರನ್ನೂ ಒಳಗೊಳ್ದು, ಎಲ್ಲರೂ ನಮ್ಮವರು ಅಂತ ಮಹಾಮಾನವತವಾದಿ ಬಸವಣ್ಣವರು ಅಂತ ಸದಾ ಸತ್ಪಥವನ್ನ ತೋರ್ಸೋರು. ಈಗ ಮುಂದೆ ಪರಮ ಪೂಜ್ಯ ತಾಯಿಯವರು ಈಗ ಆಶೀರ್ವಚನವನ್ನ ಮಾಡ್ತಾರೆ. ಹಲವು ಮಾತೇನು ನೀನು ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಕರುಣಿ ಬಸವ, ಕಾಲಹರ ಬಸವ, ಕರ್ಮಹರ ಬಸವ, ನಿರ್ಮಲ ಬಸವ, ಶಿವಜ್ಞಾನಿ ಬಸವ, ನಿಮ್ಮ ಧರ್ಮವಯ್ಯ ಈ ಭಕ್ತಿಯ ಪಥವು. ಕರುಣಿ ಕಪಿಲಸಿದ್ದ ಮಲ್ಲಿಕಾರ್ಜುನ, ನಿಮಗೂ ಎನಗೂ ಬಸವಣ್ಣನ ಧರ್ಮವಯ್ಯ. ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಮಹಾಮಾನವತಾವಾದಿ ಧರ್ಮಪಿತ ಅಪ್ಪ ಬಸವಣ್ಣನವರನ್ನು ಹಾಗೂ ಸಮಕಾಲೀನ ಎಲ್ಲ ಶರಣಿಯರನ್ನು ಸ್ಮರಣೆ ಮಾಡ್ಕೊಳ್ತಾ, ಈ ಒಂದು ನೆಲದಲ್ಲಿ ಪಾದವನ್ನಿಟ್ಟು ಈ ಒಂದು ನೆಲದಲ್ಲಿ ಭಕ್ತಿಯ ಬೀಜವನ್ನು ಬಿತ್ತಿ ಈ ಒಂದು ಊರನ್ನು ಪಾವನ ಮಾಡಿದಂತ ಶ್ರೀಮಗ ಚನ್ನಬಸವ ಪಟ್ಟದೇವರನ್ನು ಸ್ಮರಣೆ ಮಾಡ್ಕೊಳ್ತಾ, ಅದೇ ರೀತಿ ನಾಡಿನ ಉದ್ದಗಲಕ್ಕೂ ಬಸವ ತತ್ವವನ್ನು ಪ್ರಚಾರ ಪ್ರಸಾರ ಮಾಡುತ್ತಿರುವ ಸರಳತೆಯ ಸಾಕಾರ ಮೂರ್ತಿಗಳು, ಶಿಕ್ಷಣ ಪ್ರೇಮಿಗಳು, ದೀನ ದಲಿತರ ಬಂಧುಗಳಾದ ಶ್ರೀ ಬಸವಲಿಂಗ ಪಟ್ಟದೇವರನ್ನು ಹಾಗೂ ಗುರು ಬಸವ ಪಟ್ಟದೇವರನ್ನು ಸ್ಮರಣೆ ಮಾಡ್ಕೊಳ್ತಾ, ಇಲ್ಲಿಯವರೆಗೆ ನಮ್ಮ ಶಿವಬಸದೇವರು ಬಹಳ ಒಳ್ಳೆಯ ಅವರು ಸದ್ಗುಣಶೀಲರು. ಅವರು ಒಂದು ವಚನ ಚಿಂತನೆ ಮಾಡ್ಯಾರೆ, ಮತ್ತೆ ಏನು ಡೋಹಾರ ಕೈನವ್ರ ಕುರಿತಾಗಿ ಒಂದಿಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಅವರಿಗೂ ಶರಣಗಳನ್ನು ಸಲ್ಲಿಸ್ತಾ, ಅದೇ ರೀತಿ ಪ್ರಸಿದ್ಧ ಕಲಾವಿದರಾದ ನವಲಿಂಗ ಪಾಟೀಲ್ ಅಣ್ಣವರಲ್ಲೂ ಹಾಗೂ ನಮ್ಮ ಜುಬ್ರೆ ಸರ್ ಇರ್ಬೋದು, ಮತ್ತೆ ಇಲ್ಲಿಯವರೆಗೆ ಸಂಗೀತ ಸೇವೆಯನ್ನ ನೆರವೇರಿಸಿದಂತ ಸಹೋದರರಿಗೂ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಶರಣು ಬಂಧುಗಳೆಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿ ಈ ಒಂದು ಪವಿತ್ರನಲ್ಲಿ ಶ್ರೀ ಚನ್ನಬಸವ ಪಟ್ಟದೇವರು ಲಿಂಗೈಕ್ಯಾದ ಒಂದು ಪವಿತ್ರ ಭೂಮಿ. ಈ ಒಂದು ನೆಲದಲ್ಲಿ ನನಗೆ ಮಾತನಾಡಲು ಅವಕಾಶ ಸಿಕ್ಕಿದ್ದು ಅದು ಚನ್ನಬಸವ ಪಟ್ಟದೇವರ ಒಂದು ಅನುಗ್ರಹ ಮತ್ತು ಬಸವಲಿಂಗ ಪಟ್ಟದೇವರ ಅನುಗ್ರಹ ಅಂತ ತಿಳ್ಕೊಂಡು ನಾ ಇಲ್ಲಿ ಭಾವಿಸ್ತಾ ಇದ್ದೇನೆ. ನೀವೆಲ್ಲರೂ ಸಹ ಇಲ್ಲಿವರೆಗೆ ಸುಮಾರು ವರ್ಷಗಳಿಂದ ತಾವೆಲ್ಲ ಚನ್ನಬಸವ ಪಟ್ಟದೇವರಿಂದ ಹಿಡ್ಕೊಂಡು ಬಸವಲಿಂಗ ಪಟ್ಟದೇವರದು, ಗುರು ಬಸವ ಪಟ್ಟದೇವರದು ಇಲ್ಲಿ ಅನೇಕ ಜನ ಪ್ರತಿ ವರ್ಷ ಶ್ರಾವಣ ಮಾಸ ನಡೀತಾ ಇರ್ತದ. ನೀವೆಲ್ಲರೂ ಸಹ ಅನೇಕ ಮಹಾತ್ಮರಿಂದ ದೊಡ್ಡ ದೊಡ್ಡ ಜ್ಞಾನಿಗಳಿಂದ ಬಹಳಷ್ಟು ಜ್ಞಾನವನ್ನು ಕೇಳ್ಕೊಂಡು ನೀವೆಲ್ಲರೂ ಸಹ ಬಹಳಷ್ಟು ಜ್ಞಾನಿಗಳಾಗಿದ್ದೀರಿ ಅಂತ ನನ್ಗೆ ಅನಿಸ್ತಾ ಇದೆ. ನಾವೆಲ್ಲರೂ ಈಗೇನು ನೀವು ದೊಡ್ಡ ದೊಡ್ಡ ಜ್ಞಾನಿಗಳಿಂದ ಕೇಳ್ತಾ ಇದ್ದೀರಿ, ಅವರಷ್ಟು ದೊಡ್ಡ ಜ್ಞಾನಿಗಳು ನಾವಲ್ಲ. ಪರಮಾತ್ಮ ಬಸವೇಶ ಶರಣರು ನಮಗೆ ಎಷ್ಟು ಬುದ್ಧಿಶಕ್ತಿಯನ್ನು ಕೊಟ್ಟರಲ್ಲ, ಅವರು ಕೊಟ್ಟಷ್ಟು ನಾನು ಇಲ್ಲಿ ನನ್ನ ಮಾತುಗಳನ್ನ ಪ್ರಾರಂಭ ಮಾಡ್ತೇನೆ. ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ, 84 ಲಕ್ಷ ಯೋನಿಗಳಲ್ಲಿನ ಬಂದೇ ಬಂದೇ,
ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಯೋನಿಗಳಲ್ಲಿ ನಾ ಬಂದೇ ಬಂದೇ ಭಾರದ ಭವಂಗಳಲ್ಲಿ ಬಂದೇ ಬಂದೇ ಭಾರದ ಭವಂಗಳಲ್ಲಿ ಬಂದೇ ಬಂದೇ ಉಂಡೆ ಉಂಡೆ ಸುಖ ದುಃಖಗಳ ಉಂಡೆ ಉಂಡೆ ಸುಖ ದುಃಖಗಳ ಹಿಂದಿನ ಜನ್ಮದಲ್ಲಿ ಏನಾದರೂ ಆಗಲಿ ಹಿಂದಿನ ಜನ್ಮದಲ್ಲಿ ಏನಾದರೂ ಆಗಲಿ ಮುಂದೆ ನೀ ಕರುಣಿಸ ಚೆನ್ನಮಲ್ಲಿಕಾರ್ಜುನ ಮುಂದೆ ನೀ ಕರುಣಿಸ ಚೆನ್ನಮಲ್ಲಿಕಾರ್ಜುನ. ನಾವೆಲ್ಲರೂ ಈ ಮನುಷ್ಯ ಜನ್ಮವೊಂದನ್ನು ಹೊರತುಪಡಿಸಿ ನಾವು 84 ಒಂದಲ್ಲ ಎರಡಲ್ಲ 84 ಲಕ್ಷ ಜೀವರಾಶಿ ಯೋನಿಗಳಲ್ಲಿ ನಾವು ಹುಟ್ಟಿ ಬಂದೇವೆ ಅಂತ ಹೇಳ್ತಾರೆ. ಅಂದ್ರ ಈಗ ನಾವು ಕ್ರಿಮಿ ಕೀಟ ಯಾರ್ಯಾರು ಯಾವ್ಯಾವ ಜನ್ಮದಲ್ಲಿ ಹುಟ್ಟಿ ಬಂದೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಗಿಡ ಮರ ಕ್ರಿಮಿ ಕೀಟ ಕ್ರೂರ ಮೃಗಗಳಾಗಿ ಹೀಗೆ 84 ಲಕ್ಷ ಯೋನಿಗಳಲ್ಲಿ ಹುಟ್ಟಿ 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 ನಾವು ಈ ಒಂದು ಮಾನವ ಜನ್ಮಕ್ಕೆ ನಾವು ಬಂದಿದ್ದೇವೆ. ಈ ಮಾನವ ಜನ್ಮ ಅನ್ನುವಂಥದ್ದು ಪರಮಾತ್ಮ ಕೊಟ್ಟ ಒಂದು ಅಮೂಲ್ಯ ಸಂಪತ್ತು, ಅಮೂಲ್ಯ ಕೊಡುಗೆ ಅಂತ ಹೇಳ್ಬಹುದು. ಇಲ್ಲಿ ಪರಮಾತ್ಮ ನಮಗೆ ಈ ಜಗತ್ತಿನಲ್ಲಿ ಏನೆಲ್ಲ ಸಂಪತ್ತು ಕೊಟ್ಟಾನೆ. ಏನು ಭೂ ಸಂಪತ್ತು ಇರಬಹುದು, ಜಲ ಸಂಪತ್ತು ಇರಬಹುದು, ಅರಣ್ಯ ಸಂಪತ್ತು ಇರಬಹುದು, ಖನಿಜ ಸಂಪತ್ತು ಇರಬಹುದು, ಗಾಳಿ ಸಹ ಪರಮಾತ್ಮ ಕೊಟ್ಟ ಒಂದು ಸಂಪತ್ತು. ಈ ಎಲ್ಲಾ ಸಂಪತ್ತಿಗಿಂತಲೂ ಶ್ರೇಷ್ಠವಾದ ಪರಮಾತ್ಮ ಕೊಟ್ಟಂತ ಅಮೂಲ್ಯ ಸಂಪತ್ತು ಯಾವುದೇ ಅಂದ್ರ ಈ ಮಾನವ ದೇಹ. ಆದ್ರೆ ಈ ಮಾನವ ದೇಹ ಶ್ರೇಷ್ಠ ಸಂಪತ್ತಾದರೂ ರಷ್ಯಾ ದೇಶದ ಒಬ್ಬ ತತ್ವಜ್ಞಾನಿಗಳು ಹೇಳ್ತಾರೆ, ನಿಜವಾಗಲೂ ಸಂಪತ್ತು ಅನ್ನುವಂಥದ್ದು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅವ್ರು ಹೀಗೆ ಹೇಳಿದ್ರು ಇಲ್ಲಿ ನಾವು ವಿಚಾರ ಮಾಡ್ಬೇಕಾಗಿದೆ. ಅಂದ್ರೆ ಈ ಎಲ್ಲಾ ಸಂಪತ್ತೈತಿ, ನಮ್ಮ ಹತ್ರ ಎಲ್ಲಾ ಸಂಪತ್ತೈತಿ, ಆದ್ರೆ ಈ ದೇಹನ ಇಲ್ದೇ ಇದ್ರೆ ಆ ಸಂಪತ್ತನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತಿತ್ತನು ಅಂದ್ರೆ ನಾವಿಲ್ಲಿ ತಿಳ್ಕೋಬೇಕು. ಅಂದ್ರ ಎಲ್ಲಾ ಸಂಪತ್ತು ಇದ್ರೂ ನಾವಿಲ್ಲ ಅಂದ್ರ ಆ ಸಂಪತ್ತು ಇದ್ದು ಇಲ್ಲದ ಹಾಗೆ ವ್ಯರ್ಥ. ಹಾಗಾದ್ರೆ ಎಲ್ಲಾ ಸಂಪತ್ತಿಗಿಂತಲೂ ಶ್ರೇಷ್ಠವಾದ ಸಂಪತ್ತು ಈ ಮಾನವ ದೇಹ. ಅದಕ್ಕೆ ನಾವೇನ್ ಮಾಡ್ತೀವಿ, ಈ ಮಾನವ ದೇಹ ಶ್ರೇಷ್ಠ ಸಂಪತ್ತು, ಇದು ಒಂದು ಅಮೂಲ್ಯವಾದ ಕೊಡುಗೆ, ಇದರ ಸಾರ್ಥಕತೆಯನ್ನು ನಾವು ಮಾಡ್ಕೋಬೇಕಂತ ತಿಳ್ಕೊಳ್ಳದೆ ನಾವೇನ್ ಮಾಡ್ತೇವಿ, ನಾವು ಸಂಪತ್ತಿಗಾಗಿ, ಸಂಪತ್ತನ್ನು ಗಳಿಸುವ ಸಲುವಾಗಿ, ಸಂಪತ್ತನ್ನು ಕೂಡಿ ಇಡುವ ಸಲುವಾಗಿ ಸಂಪತ್ತೇ ನಮ್ಮ ಪ್ರಾಣ ಆಗಿರ್ತೈತಿ. ಅದಕ್ಕ ನಾವಿದ್ರ ಆ ಸಂಪತ್ತು, ನಾವಿಲ್ದೇ ಇದ್ರೆ ಆ ಸಂಪತ್ತು ಇದ್ದು ಇಲ್ಲದ ಹಾಗೆ ವ್ಯರ್ಥ. ಎಷ್ಟೋ ಮಂದಿ ಸಾವಿರಾರು ಕೋಟಿ ಗಟ್ಲೆ ಗಳಿಸಿರ್ತಾರ. ಆದ್ರ ಅವ್ರಿಗೆ ಅದ ಆರೋಗ್ಯನ ಕೆಟ್ಟಿತ್ತು, ಏನೋ ಆಕ್ಸಿಡೆಂಟ್ ಆಗಿ ಹೋದ್ರು, ಆ ಸಂಪತ್ತು ಅಲ್ಲೇ ಉಳಿತದ. ಹೌದಿಲ್ಲ? ಅದಕ್ಕ ನಾವು ತಿಳ್ಕೋಬೇಕು, ಪರಮಾತ್ಮ ಕೊಟ್ಟ ಅಮೂಲ್ಯವಾದ ಸಂಪತ್ತು ಇದು ಮಾನವ ದೇಹ. ಅದಕ್ಕೆ ಚನ್ನಬಸವಣ್ಣನವರು, ಚಿನ್ಮಯ ಜ್ಞಾನಿ ಚನ್ನಬಸವಣ್ಣವ್ರು ಹೇಳ್ತಾರೆ. ಏನ್ ಹೇಳ್ತಾರಂದ್ರ, ಈ ದೇಹದ ಮಹತ್ವವನ್ನು ಕುರಿತು ಹೇಳ್ತಾರ. ಕಾಯದಿಂದ ಲಿಂಗ ದರ್ಶನ, ಕಾಯದಿಂದ ಜಂಗಮ ದರ್ಶನ, ಕಾಯದಿಂದ ಪ್ರಸಾದ ಸಂಪತ್ತು, ಕೂಡಲ ಚೆನ್ನ ಸಂಗಮ ದೇವ, ಕಾಯದಿಂದ ನಿಮ್ಮ ಕಂಡೆನು. ಅಂದ್ರ ಈ ಶರೀರದೊಳಗ ಎಂತೆಲ್ಲ ಅದ್ಭುತ ಶಕ್ತಿ ಐತಿ. ಈಗ ವಿಮಾನ ಕಂಡು ಹಿಡ್ದವ್ರು ಯಾರು, ಮತ್ತ ಹಡಗು ಕಂಡು ಹಿಡ್ದವ್ರು ಯಾರು, ಮತ್ತೆ ಎಂತೆಂತ ದೊಡ್ಡ ದೊಡ್ಡ ಸಂಶೋಧಕರಿರ್ಬಹುದು, ವಿಜ್ಞಾನಿಗಳಿರ್ಬಹುದು, ಏನೆಲ್ಲ ಕಂಡು ಹಿಡ್ದವ್ರು ಯಾರು, ಮಾನವರೇ ಕಂಡು ಹಿಡ್ದಾರ. ಮತ್ತ ಇದು ಅಲ್ಲದನೆ ಮಾನವ ಮಹಾದೇವನಾಗುವ, ಮಾನವ ಗುರು ಆಗುವ, ಲಿಂಗ ಆಗುವ, ಜಂಗಮವಾಗುವ ಶಕ್ತಿ ಎಲ್ಲಿದೆ ಅಂದ್ರ ನಮ್ಮ ಈ ದೇಹದಲ್ಲಿ ಐತಿ. ಇಲ್ಲಿ ಹೇಳ್ತಾರಂದ್ರ, ಇಲ್ಲಿ ಚನ್ನಬಸವಣ್ಣನ ಏನ್ ಹೇಳ್ತಾರಂದ್ರ, ಕಾಯದಿಂದ ಲಿಂಗ ದರ್ಶನ. ಅಂದ್ರ ನಮ್ಮ ಆತ್ಮ
ಲಿಂಗ ಆಗತ್ತೆ. ನಮ್ಮ ಆತ್ಮ ಅನ್ನುವಂಥದ್ದು ಲಿಂಗ ಆಗತ್ತೆ, ಪರಮಾತ್ಮ ಜಂಗಮ ಆಗತ್ತೆ. ತನು ಮಧ್ಯೆ ಪ್ರಸಾದ ಇವೆರಡೂ ಕೂಡಿದಾಗ ಏನು ಲಿಂಗ ಆತ್ಮ ಲಿಂಗ ಆದಾಗ ಪರಮಾತ್ಮ ಜಂಗಮ ಆದಾಗ ಈ ಎರಡು ಕೂಡಿದಾಗ ಈ ಶರೀರ ಅನ್ನುವಂಥದ್ದು ಈ ದೇಹ ಅನ್ನುವಂಥದ್ದು ಪ್ರಸಾದ ಆಗತ್ತೆ. ಅದಕ್ಕ ಕಾಯದಿಂದ ಲಿಂಗ ದರ್ಶನ, ಕಾಯದಿಂದ ಜಂಗಮ ದರ್ಶನ, ಕಾಯದಿಂದ ಪ್ರಸಾದ ಸಂಪತ್ತು. ಕೂಡಲ ಚೆನ್ನ ಸಂಗಮ ದೇವ ಕಾಯದಿಂದ ನಿಮ್ಮ ಕಂಡೇನು. ಕಾಯದಿಂದ ಶರೀರದಿಂದಲೇ ಏನೆಲ್ಲ ಅನುಭವಿಸ್ಲಿಕ್ಕೆ ಸಾಧ್ಯ ಐತಿ, ಯಾರಿಗೆ ಮಾನವ ಮಾತ್ರ ಸಾಧ್ಯ ಐತಿ. ಪಶು ಪಕ್ಷಿ ಪ್ರಾಣಿಗಳಿಗೆ ನಾವು ಏನೆಲ್ಲ ಅನುಭವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಈ ಶರೀರ ಎಲ್ಲಿ ಹುಟ್ಟು ಬಂದೈತಿ, ಈ ಶರೀರದೊಳಗೆ ಏನೇನ್ ಐತಿ ಅನ್ನೋದನ್ನ ಶಿಶ್ನಾಳ್ ಶರೀಫರು ಹೇಳ್ತಾರೆ. ಈ ಶರೀರದ ಮಹತ್ವವನ್ನು ಕಂಡುಕೊಂಡವರು, ಈ ಶರೀರದ ಸಾರ್ಥಕತೆಯನ್ನು ಮಾಡಿಕೊಂಡವರು ಶರಣರು, ಸಂತರು, ಮಹಾತ್ಮರು, ಯೋಗಿಗಳು. ಶಿಶ್ನಾಳ್ ಶರೀಫರು ಹೇಳ್ತಾರ. ಈ ಪದ್ಯವನ್ನು ಚಂದ ಲಕ್ಷ ಕೊಟ್ಟು ಕೇಳ್ರಿ, ಮತ್ತ ನಂತರ ಅದರ ಅರ್ಥವನ್ನ ನಾನು ಹೇಳ್ತೇನೆ. ಹುಟ್ಟಿದ್ದು ಹೊಲೆ ಮನಿ ಬಿಟ್ಹೊಂಟೆ ಕಾಯಿ ಮನಿ, ಹುಟ್ಟಿದ್ದು ಹೊಲೆ ಮನಿ ಬಿಟ್ಹೊಂಟೆ ಕಾಯಿ ಮನಿ, ಎಷ್ಟಿದ್ದರೇನಿದು ಖಾಲಿ ಮನಿ, ಖಾಲಿ ಮನಿ ಇದು ಖಾಲಿ ಮನಿ. ಹುಟ್ಟಿದ್ದು ಹೊಲೆ ಮನಿ ಬಿಟ್ಟೊಂಟೆ ಕಾಯಿ ಮನಿ, ಎಷ್ಟಿದ್ದರೇನಿದು ಖಾಲಿ ಮನಿ, ಖಾಲಿ ಮನಿ ಇದು ಖಾಲಿ ಮನಿ. ವಸ್ತಿ ಇರುವ ಮನಿ ಗಸ್ತಿ ತಿರುಗುವ ಮನಿ, ವಸ್ತಿ ಇರುವ ಮನಿ ಗಸ್ತಿ ತಿರುಗುವ ಮನಿ, ಶಿಸ್ತಿಲೆ ಕಾಣುವ ಶಿವನ ಮನಿ, ಶಿಸ್ತಿಲೆ ಕಾಣುವ ಶಿವನ ಮನಿ, ಖಾಲಿ ಮನಿ ಇದು ಖಾಲಿ ಮನಿ. ಹುಟ್ಟಿದ್ದು ಹೊಲೆ ಮನಿ ಬಿಟ್ಟೊಂಟೆ ಕಾಯಿ ಮನಿ, ಹುಟ್ಟಿದ್ದು ಹೊಲೆ ಮನಿ ಬಿಟ್ಟೊಂಟೆ ಕಾಯಿ ಮನಿ, ಎಷ್ಟಿದ್ದರೇನಿದು ಖಾಲಿ ಮನಿ, ಖಾಲಿ ಮನಿ ಇದು ಖಾಲಿ ಮನಿ. ಚಿಂತೆ ಕಾಂತೆಯ ಮನಿ ಸಂತೆ ಸೌತಿಯ ಮನಿ, ಚಿಂತೆ ಕಾಂತಿಯ ಮನಿ ಸಂತೆ ಸೌತಿಯ ಮನಿ, ಅಂತೂ ಬಲ್ಲವರಿಗೆ ಆಡುವ ಮನಿ, ಅಂತೂ ಬಲ್ಲವರಿಗೆ ಆಡುವ ಮನಿ, ಖಾಲಿ ಮನಿ ಇದು ಖಾಲಿ ಮನಿ. ಹುಟ್ಟಿದ್ದು ಹೊಲೆ ಮನಿ ಬಿಟ್ಹೊಂಟೆ ಕಾಯಿ ಮನಿ, ಹುಟ್ಟಿದ್ದು ಹೊಲೆ ಮನಿ ಬಿಟ್ಹೊಂಟೆ ಕಾಯಿ ಮನಿ, ಎಷ್ಟಿದ್ದರೇನಿದು ಖಾಲಿ ಮನಿ, ಖಾಲಿ ಮನಿ ಇದು ಖಾಲಿ ಮನಿ. 9 ಬಾಗಿಲ ದಾಟಿ ಹೊರಟು ಹೋಗುವಾಗ, 9 ಬಾಗಿಲ ದಾಟಿ ಹೊರಟು ಹೋಗುವಾಗ, ಗಂಟೆ ಬಾರಿಸಿದಂತ ಗಾಳಿ ಮನಿ, ಗಂಟೆ ಬಾರಿಸಿದಂತ ಗಾಳಿ ಮನಿ, ಖಾಲಿ ಮನಿ ಇದು ಖಾಲಿ ಮನಿ. ವಸದಿಯೊಳಗೆ ನಮ್ಮ ಶಿಶುನಾಳಧೀಶನ, ವಸದಿಯೊಳಗೆ ನಮ್ಮ ಶಿಶುನಾಳಧೀಶನ, ಹಸನಾದ ಪದಗಳ ಹಾಡುವ ಮನಿ, ಹಸನಾದ ಪದಗಳ ಹಾಡುವ ಮನಿ, ಖಾಲಿ ಮನಿ ಇದು ಖಾಲಿ ಮನಿ. ಹುಟ್ಟಿದ್ದು ಹೊಲೆ ಮನಿ ಬಿಟ್ಹೊಂಟೆ ಕಾಯಿ ಮನಿ, ಹುಟ್ಟಿದ್ದು ಹೊಲೆ ಮನಿ ಬಿಟ್ಹೊಂಟೆ ಕಾಯಿ ಮನಿ, ಎಷ್ಟಿದ್ದರೇನಿದು ಖಾಲಿ ಮನಿ, ಖಾಲಿ ಮನಿ ಇದು ಖಾಲಿ ಮನಿ. ಶಿಶ್ನಾಳ ಶರೀಫರು ಅವರು ಮಹಾನ್ ಶಿವಯೋಗಿಗಳು, ತಪಸ್ವಿಗಳು. ಬಸವಾದಿ ಶರಣರು ವಚನ ಬರೆದ ಹಾಗೆ ಅವರು 100 ತತ್ವ ಪದಗಳನ್ನ ಬರೆದಾರ ಶಿಶ್ನಾಳ ಶರೀಫರು.
ಶಿಸ್ನಾಳ ಶರೀಫರು ಈ ಪದದಲ್ಲಿ ಏನ್ ಹೇಳ್ತಾರಂತಂದ್ರ, ಹುಟ್ಟಿದ್ದು ಹೊಲೆ ಮನಿ. ನಾವೆಲ್ಲರೂ ಯಾರೇ ಇರ್ಲಿ, ಪುರುಷರ ಇರ್ಲಿ, ಸ್ತ್ರೀಯರ ಇರ್ಲಿ, ರೈತರ ಇರ್ಲಿ, ಶ್ರೀಮಂತನ ಇರ್ಲಿ, ಬಡವನೇ ಇರ್ಲಿ, ಜ್ಞಾನಿನೇ ಇರ್ಲಿ, ಯೋಗಿನೇ ಇರ್ಲಿ, ತ್ಯಾಗಿನೇ ಇರ್ಲಿ, ಎಲ್ಲರೂ ಎಲ್ಲಿ ಹುಟ್ಟು ಬಂದೇವು ಅಂತಂದ್ರ ಸ್ತ್ರೀಯರ ಅಧೋಮುಖ ಯೋನಿಯಲ್ಲಿ. ಹೊಲೆ ನಿಂತಾಗ ಗರ್ಭಧಾರಣೆ ಆಗತ್ತೆ. ಹೊಲೆ ನಿಂತು ಗರ್ಭಧಾರಣೆಯಾಗಿ ಆಮೇಲೆ ಸ್ತ್ರೀಯರ ಅಧೋಮುಖ ಯೋನಿಯೊಳಗ ಹೊಲೆಯಲ್ಲೇನೆ ನಾವು ಎಲ್ಲರೂ ಹುಟ್ಟಿ ಬಂದೇವಿ ಅನ್ನೋ ಮಾತನ್ನ ಹೇಳ್ತಾರೆ. ಆಮೇಲೆ ಬಿಟ್ಟು ಹೊಂಟೆ ಕಾಯಿಮನಿ. ಕಾಯಿಮನಿ ಅಂದ್ರೆ ಈ ಶರೀರ ಅನ್ನುವಂಥದ್ದನ್ನ ನಾವು ಒಂದ್ ದಿವಸ ಎಲ್ಲರೂ ಸಹ ನಾವು ಜೀವ ವಿರಹಿತರ ಆಗ್ಬೇಕಾಗತ್ತೆ. ಅಂದ್ರ ಜೀವವನ್ನ ಬಿಡಬೇಕಾಗತ್ತೆ. ನಮ್ಗೆಲ್ಲರಿಗೂ ಸಾವು ಅನ್ನುವಂಥದ್ದು ತಪ್ಪಿದ್ದಲ್ಲ. ಏನು ಅಲ್ಲಮ ಪ್ರಭುದೇವರು ಹೇಳ್ತಾರ, ಕರೆಯದೆ ಬಂದದ ಹೇಳದೆ ಹೋದುದ ನಾರೂ ಅರಿಯರಲ್ಲ ಅಂತ ಹೇಳ್ತಾರ. ನಾವೆಲ್ಲರೂ ಬರ್ಬೇಕಂದ್ರ ಆಕಸ್ಮಿಕವಾಗಿ ಹುಟ್ಟು ಬಂದೇವಿ. ಆದರೆ ನಾವು ಕೇಳ್ದನ ಹೋಗ್ತೇವಿ. ಹುಟ್ಟುದು ಆಕಸ್ಮಿಕ, ಸಾವನ್ನುವಂಥದ್ದು ಖಚಿತ. ಅದು ನಮ್ಗೆಲ್ಲರಿಗೂ ನಿರ್ಧಾರ ಆಗ್ಬಿಟ್ಟೈತಿ. ನಾವೆಲ್ಲರೂ ಇಂಥ ಊರಾಗ, ಇಂಥವ್ರ ಮನ್ಯಾಗ, ಇಂಥವ್ರ ಹೊಟ್ಟೆಯೊಳಗ ಹುಟ್ಟು ಬರ್ತೇವಂತ ಯಾರಿಗ್ ಗೊತ್ತಿತ್ತನು? ಗೊತ್ತಿರ್ಲಿಲ್ಲ. ಹಾಗೆ ನಾವು ಹುಟ್ಟು ಬರುವುದು ಆಕಸ್ಮಿಕವಾಗಿ ಹುಟ್ಟು ಬಂದೇವಿ. ಆದ್ರ ನಾವು ಸಾವು ಯಾವಾಗ ಬರ್ತೈತಿ, ಯಾರಿಗೆ ಯಾವಾಗ ಬರ್ತೈತಿ ಅಂತ ಗೊತ್ತೈತೇನ? ಗೊತ್ತಿಲ್ಲ. ಎಲ್ಲೇ ಹೋಗಿರ್ತೇವಿ, ಎಡಿ ಬಿದ್ರು ಹೋಯ್ತು, ಅಲ್ಲೇ ಹಾರ್ಟ್ ಆಗಿ ಹೋಯ್ತು, ಮತ್ತೆ ಆಕ್ಸಿಡೆಂಟ್ ಆಗಿ ಹೋಯ್ತು. ಮೊನ್ನೆ ಬಾಗಲಕೋಟೆ ಒಳಗ ಮದ್ವಿ ಮಂಟಪದ ಒಳಗನ ತಾಳಿ ಕಟ್ಟಾರ, ಅಲ್ಲೇ ಹಾರ್ಟ್ ಆಗಿ ವರ ಸತ್ ಬಿಟ್ಟ. ಹೀಗೆ ಈಗೆಲ್ಲ ಸಾವು ಅನ್ನುವಂಥದ್ದು ಅದು ಕೇಳ್ದ ಬರ್ತೈತಿ. ನಮ್ಗೆ ಯಾರನ್ನ ಕೇಳಿ ಅದು ಬರೋದಲ್ಲ. ಅದಕ್ಕೆ ಅಲ್ಲಂ ಪ್ರಭುದೇವರು ಕರೆಯದೆ ನಾವು ಕರೆಯದೆ ಬಂದೇವಿ ಎಲ್ಲಾರ ಆಕಸ್ಮಿಕವಾಗಿ. ನಾವು ಕೇಳಿ ಬಂದಿಲ್ಲ. ನಾವು ಹುಟ್ಟು ಬರ್ತೇವೆ ಅಂತ ಯಾರಿಗ್ ಗೊತ್ತಿತ್ತನ? ಗೊತ್ತಿರ್ಲಿಲ್ಲ. ಕರೆಯದೆ ಬಂದುದ ಹೇಳದೆ ಹೋದುದ ನಾರೂ ಅರಿಯಲ್ಲ. ಇದನ್ನ ನಾವು ತಿಳ್ಕೊಬೇಕು. ನಾವು ಕರೆಯದೆ ಬಂದೇವಿ ಹೇಳ್ದನ ಹೋಗತಿ ಅಂದ್ರ ಇಲ್ಲೇ ಈ ಜೀವನ ಅನ್ನುವಂಥದ್ದು ಇದು ಬಹಳಷ್ಟು ಕ್ಷಣಿಕವಾದದ್ದು ಅಂತ ತಿಳ್ಕೋಬೇಕು. ಅಂದ್ರ ಒಂದಿಲ್ಲ, ನಾವೆಲ್ಲರಿಗೂ ಸಾವನ್ನುವಂಥದ್ದು ತಪ್ಪಿದ್ದಲ್ಲ. ಈ ಜೀವನ ಅನ್ನುವಂಥದ್ದು, ಈ ದೇಹ ಅನ್ನುವಂಥದ್ದು, ಈ ದೇಹಕ್ಕೆ ನಾಶ ಅನ್ನುವಂಥದ್ದು ಇದೆ ಅಂತ ತಿಳ್ಕೋಬೇಕು. ಇನ್ನು ಮುಂದೆ ಏನ್ ಹೇಳ್ತಾರಂದ್ರೆ, ವಸ್ತಿ ಇರುವ ಮನಿ ಗಸ್ತಿ ತಿರುಗುವ ಮನಿ. ವಸ್ತಿ ಇರುವ ಮನಿ ಇದು ಪರಮಾತ್ಮ ವಾಸ ಮಾಡುವಂತ ಮನಿ. ಈ ದೇಹ ಅನ್ನುವಂಥದ್ದು ಪರಮಾತ್ಮ ವಾಸ ಮಾಡುವ ಮನಿ, ವಸ್ತಿ ಇರುವ ಮನಿ. ಅಂದ್ರೆ ನಾವು ಸಹ ಪರಮಾತ್ಮ ನಮ್ಮ ದೇಹದೊಳಗ ವಾಸ ಮಾಡ್ತಾನೆ. ನಾವು ವಾಸ ಮಾಡ್ಬೇಕಾದ್ರ ನಾವು ಏನ್ ಕೊಡ್ಕೊಂತೀವಿ? ನಾವು ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ದೇವ್ರು ಯಾರ್ಯಾರಿಗೆ ಎಷ್ಟು ಶಕ್ತಿ ಸಾಮರ್ಥ್ಯ ಕೊಟ್ಟಾನಲ್ಲ, ನಮ್ಮ ದೇಹ ರಕ್ಷಣೆ ಮಾಡೋ ಸಲುವಾಗಿ ನಾವು ಒಂದು ಮನಿ ಕಟ್ಕೋತೀವಿ, ಈ ದೇಹ ರಕ್ಷಣೆ ಮಾಡೋ ಸಲುವಾಗಿ. ಆದ್ರೆ ಈ ದೇಹ ಅನ್ನುವಂಥದ್ದು ಇದು ಪರಮಾತ್ಮ ವಾಸ ಮಾಡುವಂತ ಮನಿ. ಅದಕ್ಕ ಈ ದೇಹ ಅನ್ನುವಂಥದ್ದು ಪರಮಾತ್ಮ ವಾಸ ಮಾಡುವ ಮನಿ ಇರುವುದರಿಂದ ಈ ದೇಹವನ್ನು ನಾವು ಏನ್ ಮಾಡ್ಬೇಕಂತಂದ್ರ, ಈ ದೇಹವನ್ನು ಕುಡುದು ತಿಂದು ಏನೋ ಇದಕ್ಕ ಉಪಯೋಗ ಇಲ್ಲದನ್ನ ಹಾಕಿ ಮತ್ತ ವ್ಯರ್ಥವಾಗಿ ಕಳೆದು ಜೂಜಾಡಿ ಹೀಗೆ ವ್ಯರ್ಥವಾಗಿ ಕಳೆದು ಮತ್ತ ಇದರ ದೇಹದ ಆರೋಗ್ಯ ಕೆಡಿಸ್ಕೊಂಡು ಈ ದೇಹವನ್ನ ನಾವು ಹಾಳು ಮಾಡ್ಕೋಬಾರ್ದು. ಯಾಕೆ ಹಾಳು ಮಾಡ್ಕೋಬಾರ್ದಂದ್ರ ಇದು ಪರಮಾತ್ಮ ವಾಸ ಮಾಡುವಂತ ಮನಿ, ವಸ್ತಿ ಇರುವ ಮನಿ, ಗಸ್ತಿ ತಿರುಗುವ ಮನಿ. ಇದನ್ನ ತಿಳ್ಕೋಬೇಕು ಚೆನ್ನಾಗಿ. ಗಸ್ತಿ ತಿರುಗುವ ಮನಿ ಅಂದ್ರ ನಮ್ಮ ದೇಹದ ಹುಟ್ಟು ಗುಣಗಳು ಇರ್ತಾವಲ್ಲ, ನಮ್ಮ ದೇಹದ ಹುಟ್ಟು ಗುಣಗಳು ಹಸಿವೆ ಆಗತ್ತೆ, ನೀರಡಿಕೆ ಆಗತ್ತೆ, ಮತ್ತ ನಮಗೆ ನಿದ್ರಿ ಬರುತ್ತೆ, ಮತ್ತ ನಾವು ಉಸಿರಾಟ ಮಾಡ್ತೇವಿ, ಮತ್ತ ಹೃದಯ ಬಡಿತ ನಮ್ಮ ದೇಹದಲ್ಲಿ ಅದು ಕ್ರಮವಾಗಿ ನಮ್ಮ ದೇಹದಲ್ಲಿ ನಡೀತಾ ಇರುತ್ತೆ. ಅದಕ್ಕ ಏನು ಗಸ್ತಿ ತಿರುಗುವ ಮನಿ ಅಂತ ತಿಳ್ಕೊಂಡು ಇಲ್ಲಿ ಶಿಸ್ನಾಳ ಶರೀಫರು ಹೇಳ್ತಾರ. ಗಸ್ತಿ ತಿರುಗುವ ಮನಿ ಶಿಸ್ತಿಲೆ ಕಾಣುವ ಶಿವನ ಮನಿ ಅಂತ ಹೇಳ್ತಾರ. ಇದು ಪರಮಾತ್ಮ ವಾಸ ಮಾಡುವಂತ, ಶಿವನು ವಾಸ ಮಾಡುವಂತ ನಮ್ಮ ದೇಹ ಹೇಗಿದೆ ಅಂತಂದ್ರ ಇದನ್ನ ಬಹಳ ಶಿಸ್ತಿನಿಂದ ಬಹಳ ಸುಂದರವಾಗಿ ಈ ದೇಹವನ್ನ ಪರಮಾತ್ಮ ರಚನೆ ಮಾಡ್ಯಾನ. ಹೇಗೆ ರಚನೆ ಮಾಡ್ಯಾನಂತಂದ್ರ ಎಲುಬಿನ ಅಸ್ಥಿ ಪಂಜರ ಒಳಗನ ಸಾವಿರಾರು ನರಗಳದು ಈ ದೇಹದಲ್ಲಿ.
ಎಲುಬಿನ ಅಸ್ಥಿ ಪಂಜರ ಐತಲ್ಲ ಅದ್ರೊಳಗ ಸಾವಿರಾರು ನರಗಳದವು, ಸಾವಿರಾರು ರಸಗಳದವು, ಮತ್ತ ಮಾಂಸ ಇದೆ, ಮಜ್ಜ ಇದೆ, ರಕ್ತ ಇದೆ. ಹೀಗೆ ಇದನ್ನ ಮತ್ತ ಮೇಲೆ ಸುಂದರವಾಗಿ ಚರ್ಮದ ಹೊದಿಕೆಯನ್ನ ಈ ದೇಹಕ್ಕೆ ಮಾಡ್ಯಾರ. ಯಾರು? ಪರಮಾತ್ಮ ಮಾಡ್ಯಾನ. ಹೀಗೆ ಈ ದೇಹ ಅನ್ನುವಂಥದ್ದು ಇದು ಒಂದು ಸುಂದರವಾದ ಶಿವನು ವಾಸ ಮಾಡುವಂತ ಮಂಗಳಕರವಾದ ಮನೆ ಈ ನಮ್ಮ ದೇಹ ಅನ್ನೋ ಮಾತನ್ನ ಹೇಳ್ತಾರೆ. ಮತ್ತೆ ಇಂಥ ಮನೆ ಐತಿ, ನೋಡಾಕ್ ಮಾತ್ರ ಬಹಳ ಚಂದ ಕಾಣ್ತೈತಿ, ಆದ್ರ ಒಳಗೆ ಏನ್ ತುಂಬಿಕೊಂಡೈತಿ ಅನ್ನೋದನ್ನ ಮುಂದಿನ ಸಾಲಿನೊಳಗೆ ಹೇಳ್ತಾರ. ಚಿಂತೆ ಕಾಂತೆಯ ಮನಿ. ನೋಡಾಕ್ ಬಹಳ ಚಂದ ಕಾಣ್ತೈತಿ ಈ ಮನಿ, ಆದ್ರ ಒಳಗೆ ಏನ್ ತುಂಬಿಕೊಂಡೈತಿ? ಚಿಂತೆಯ ಆಗರ ಆಗೈತಿ. ಎಲ್ಲರೊಳಗನು ಚಿಂತೆ ಅನ್ನುವಂಥದ್ದು ತುಂಬಿಕೊಂಡೈತಿ. ಚಿಂತೆ ಕಾಂತೆಯ ಮನಿ. ಚಿಂತೆ ಅನ್ನುವಂಥದ್ದು ಎಲ್ಲರಲ್ಲಿ ಹೊಕ್ಕಾಗೈತಿ. ಅದಕ್ಕ ಕಾಂತೆ ಅಂದ್ರ ಚಿಂತೆ ಅನ್ನುವಂಥದ್ದು ಅದು ಪ್ರಿಯ ಅಂತ, ಎಲ್ಲರಲ್ಲಿಯೂ ಅದು ಇದ್ದೇ ಇರತ್ತಂತ, ಅದಕ್ಕೆ ಕಾಂತೆ ಅಂತ ಹೆಸರಿಟ್ಟರೆ. ಚಿಂತೆ ಕಾಂತೆಯ ಮನಿ. ಈಗ ರೈತ ಇರಬಹುದು, ಆಮೇಲೆ ಜ್ಞಾನಿ, ವಿದ್ಯಾ ಕಲಿತ ಜ್ಞಾನಿ ಆಗಿರ್ಬಹುದು, ಮತ್ತ ರಾಜ ಇರ್ಬಹುದು, ಶ್ರೀಮಂತರು ಇರ್ಬಹುದು, ಬಡವ್ರು ಇರ್ಬಹುದು, ಯಾರೇ ಇದ್ರು ಏನ್ ಮಾಡ್ತಾರಂದ್ರ ಒಂದಿಲ್ಲ ಒಂದು ಚಿಂತೆಯನ್ನ ಮಾಡ್ತಾ ಇರ್ತಾರೆ. ಈ ಚಿಂತೆಯಿಂದ ಹೊರಗೆ ಬರ್ಬೇಕಂದ್ರೂ ಸತಿಗೆ ಅವ್ರಿಗೆ ಸಾಧ್ಯ ಆಗಿಲ್ಲ. ಅದಕ್ಕೆ ನಾವು ಯಾಕೆ ಚಿಂತೆ ಮಾಡ್ತೇವಿ? ಏನು ಇವ್ರು ಹೇಳ್ತಾರೆ, ಅಂಬಿಗರ ಚೌಡಯ್ಯನವ್ರು ಹೇಳ್ತಾರೆ, ನೀವೆಲ್ಲ ಕೇಳಿರ್ತೀರಿ, ನಮಗೆ ಎಲ್ಲರದು ಒಂದ ಚಿಂತೆ ಇರಲ್ಲ, ಒಬ್ಬೊಬ್ಬರದು ಒಂದೊಂದ್ ತರ ಚಿಂತೆ. ಬಡತನಕ್ಕೆ ಉಂಬುವ ಚಿಂತೆ, ನಮಗ ಊಟಕ್ಕಿಲ್ಲ ಅಲ್ಲ ಅಂದ್ರೆ ಹೊಟ್ಟೆ ಬಟ್ಟೆ ಚಿಂತೆ ಇರ್ತೈತಿ. ಶ್ರೀಮಂತರಿಗೆ ಏನ್ ಚಿಂತೆ ಇರ್ತೈತಿ? ಇನ್ನಷ್ಟು ಗಳಿಕೆ ಮಾಡ್ಬೇಕು ಅನ್ನುವಂತ ಚಿಂತೆ ಇರ್ತೈತಿ. ಮತ್ತ ಮದುವೆ ಬಂದ್ ವಯಸ್ಸಿನವ್ರಿಗೆ ಮದುವೆ ಮಾಡ್ಕೊಳ್ಳುವಂತ ಚಿಂತೆ ಇರ್ತೈತಿ. ಬಹಳಷ್ಟು ಎಲ್ಲ ಸಾಕಷ್ಟು ಸಿರಿ ಸಂಪತ್ತು ಗಳಿಸಿಟ್ಟಿರ್ತಾರಲ್ಲ, ಅದು ಯಾರಾದ್ರೂ ಕದ್ಕೊಂಡು ಹೋಗ್ಯಾರಲ್ಲ, ಏನಾದ್ರೂ ಲುಕ್ಷಣ ಆಗಿತ್ತಲ್ಲ ಅನ್ನುವಂತ ಚಿಂತೆ ಇರುತ್ತೆ. ಮತ್ತೆ ಕೊನೆಗೆ ಎಲ್ಲರಿಗೆ ಯಾವ ಚಿಂತೆ ಕಾಡ್ತಿರ್ತೈತಿ ವಯಸ್ಸಾದ್ಮೇಲೆ ಅಂದ್ರ ಮರಣದ ಚಿಂತೆ ಅನ್ನುವಂಥದ್ದು ಎಲ್ಲರನ್ನ ಕಾಡತ್ತ. ಅದಕ್ಕೆ ಹೀಗೆ ನಾವೆಲ್ಲರೂ ಸಹ ಒಂದಿಲ್ಲ ಒಂದು ರೀತಿಯಲ್ಲಿ ಚಿಂತೆಗೆ ಒಳಗಾಗ್ತೇವಿ. ಚಿಂತೆ ಇಲ್ಲದ ಮನುಷ್ಯನೇ ಇಲ್ಲ. ನೀವೆಲ್ಲರೂ ಸಹ ಇಲ್ಲಿ ಯಾರು ಜ್ಞಾನ ಮಾಡ್ಕೊಂಡಿರ್ತಾರ, ಈ ಜೀವನದ ಮಹತ್ವವನ್ನು ಯಾರು ತಿಳ್ಕೊಂಡಿರ್ತಾರ, ಈ ಜೀವನದ ಗುರಿಯನ್ನು ಯಾರು ತಿಳ್ಕೊಂಡಿರ್ತಾರಲ್ಲ ಅವ್ರು ಚಿಂತೆ ಮಾಡಕ್ ಹೋಗೋದಲ್ಲ. ಅದಕ್ಕ ಚಿಂತೆ ಮಾಡ್ಬೇಕೋ ಬೇಡ ಅಂತಂದ್ರ ಚಿಂತೆ ಎಂದೂ ಮಾಡಬಾರದು. ಇದ್ರು ಮಾಡಬಾರ್ದು, ಇಲ್ಲದೆ ಇದ್ರು ಮಾಡಬಾರ್ದು. ಯಾಕಂದ್ರ ಅಕ್ಕ ಮಹಾದೇವಿ ತಾಯಿ ಕೌಶಿಕ ಮಹಾರಾಜನೇ ಮದುವೆ ಆಗ್ಬೇಕಂತ ತಿಳ್ಕೊಂಡು ಬಂದ್ರು ಸತಿಗೆ ಏನ್ ಮಾಡಿಲ್ಲಕಿ, ನಾ ಮದುವೆ ಆಗೋದ್ರಲ್ಲಿ ಪರಮಾತ್ಮನೇ ನನಗೆ ಗಂಡ ಅಂತ ತಿಳ್ಕೊಂಡು ಬಿಟ್ಟು ಬಂದ್ರು. ಇವ್ರು ಮದುವೆ ಆಗ್ಲಿಲ್ದವ್ರು, ಅಯ್ಯೋ ನಮ್ಮ ಹುಡುಗಿಗೆ ವರ ಸಿಗೋಲ್ರಿ ಅನ್ನುವಂತ ಚಿಂತೆ, ಹುಡುಗಗ ನಮಗ ಕನ್ಯೆ ಸಿಗೋಲ್ಲ ಅಂತ ಚಿಂತೆ. ಅವ್ರಿಗೆ ಏನೆಲ್ಲ ಇದ್ದವ್ರು ಸತಿಗೆ ರಾಜನ ಮದುವೆ ಆಗ್ಬೇಕಂತ ಬಂದ್ರು ಸತಿಗೆನ ಬ್ಯಾಡ ಅಂತ ಬಿಟ್ಟು ಬಂದ್ವಿ. ಹಿಂಗ ಆಲೋಚನೆ ಮಾಡ್ಬೇಕು ನಾವು. ಮದುವೆ ಆದ್ರ ಜೀವನ ಸಾರ್ಥಕ ಆಗತ್ತಾನೆ? ಮದುವೆ ಆದ್ರ ಅದಕ್ಕೆ ಪರಮಾತ್ಮನ ಇಚ್ಛೆ ಆದ್ರ ಆಗ್ಲಿ, ಇಲ್ದ ಇದ್ರೆ ಇಲ್ಲ. ಹೌದಿಲ್ಲ? ಮತ್ತ ಬಡವ್ರು ಇದ್ದವ್ರು, ಅಯ್ಯೋ ನಮಗ ಇಷ್ಟ ಬಹಳ ಬಡತನ ಐತಲ್ಲ, ನಮ್ಗೆ ಉಣ್ಣಾಕಿಲ್ಲಲ್ಲ, ನಮ್ಗ ಎಲ್ಲ ಶ್ರೀಮಂತರು ನೋಡಿ ಇವ್ರಿಗೆ ಅನಿಸ್ತಾ ಇರ್ತೈತಿ, ಅಯ್ಯೋ ಅವ್ರಿಗೆಲ್ಲಾ ದೇವ್ರ ಬಹಳ ಕೊಟ್ಟಾನ, ನಮ್ಗೆ ಏನಿಲ್ಲಲ್ಲ ಅಂತ ಚಿಂತೆ ಮಾಡ್ತೀರಿ ನೀವು. ಈಗ ಕಾಶ್ಮೀರದ ಅರಸ ಮೊಳಗಿ ಮಾರಯ್ಯ ಏನೆಲ್ಲ ರಾಜ ವೈಭವ ಇತ್ತಿಲ್ಲ, ಅವನ ರಾಜ ವೈಭವಕ್ಕೆ ನಿಮ್ಗೆ ಅಂತ ಸಿರಿ ಸಂಪತ್ತು ಸಮ ಆಗತ್ತನ? ಆಗುದಿಲ್ಲ. ಅಂತ ರಾಜ ವೈಭವನ್ನ ಬಿಟ್ಟು ಬಂದ. ನಾವ್ಯಾಕೆ ಇಲ್ಲ ಅಂದ್ರೆ ಚಿಂತೆ ಮಾಡ್ಬೇಕ? ಹೌದಿಲ್ರಿ? ಚಿಂತೆ ಮಾಡಕ ಹೋಗ್ಬಾರ್ದು. ನಮ್ಮ ಜೀವನದ ಗುರಿಯನ್ನ ನಾವು ತಿಳ್ಕೊಂಡ್ರ ಅಲ್ಲಿ ಯಾವ ಚಿಂತೆನೂ ನಮಗ ಹತ್ತುದಿಲ್ಲ. ಅದಕ್ಕ ಚಿಂತೆ ಕಾಂತಿಯ ಮನಿ, ಸಂತಿ ಸೌತಿಯ ಮನಿ. ಸಂತೆ ಸೌತಿ ಮನಿ ಅಂತಂತಂದ್ರೆ ಇಲ್ಲಿ ಸೌತಿ ಯಾರಂತಂದ್ರ ಆಸೆ ಎಂಬ ಸೌತಿ. ಇಲ್ಲಿ ಚಿಂತೆ ಜೊತೆಗೆ ಆಸೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಆಕಿ ಸಂತೆ ಸೌತಿಯ ಮನಿ ಅಂತ ಹೇಳ್ಯಾರ. ಅಂದ್ರ ಸಂತಿಯೊಳಗೆ ಯಾವಾಗಲೂ ಗದ್ಲಿರುತ್ತಲ್ಲ, ಸಂತಿಯೊಳಗೆ ಗದ್ಲ ಅನ್ನುವಂಥದ್ದು ಇದ್ದೇ ಇರುತ್ತೆ. ಹಾಗಾದ್ರೆ ಇಲ್ಲಿ ಸೌತಿ ಎಂಬ ಆಸೆ ಇತ್ತಂದ್ರ ಅದು ಏನ್ ಮಾಡ್ತಂತಂದ್ರೆ ಗದ್ಲ ಮಾಡಕ್ ಹಸ್ತೈತಿ. ಅದು ಆಸೆಯಿಂದ ಕೂಡ್ಕೊಂಡು ನಾವ್ ಏನೇನ್ ಮಾಡ್ತೇವಿ? ಮೋಸ ಮಾಡ್ತೇವಿ, ವಂಚನೆ ಮಾಡ್ತೇವಿ, ಕೊಲೆ ಮಾಡ್ತೇವಿ, ಸುಲ್ಗಿ ಮಾಡ್ತೇವಿ, ಕಳುವು ಮಾಡ್ತೇವಿ, ಸುಳ್ಳು ಹೇಳ್ತೇವಿ. ಮತ್ತ ನಾವು ಅದು ಏನ್ ಮಾಡ್ತೈತಂದ್ರ ಕಳುವು ಮಾಡಿ, ಸುಳ್ಳು ಹೇಳಿ, ಮೋಸ ಮಾಡಿ, ಕೊಲೆ ಮಾಡಿ ಎಲ್ಲಾ ರೀತಿಯಿಂದಲೂ ಅದು ನಮ್ಮನ್ನ ಬಂಧನಕ್ಕೆ ಒಳಗ್ ಮಾಡುತ್ತೆ. ಮತ್ತ ಕೊನೆಗೆ ಆಸೆಯಿಂದ ಕೂಡ್ಕೊಂಡು ಪ್ರಾಣವನ್ನೇ ನಾವು ಕಳೆದುಕೊಳ್ತೇವಿ. ಅದಕ್ಕ ಆ ಒಂದು
ಇದು ಏನ್ ಮಾಡ್ತೈತೆ ಅಂದ್ರ ಆಸೆ ಅನ್ನುವಂಥದ್ದು ನಮಗೆ ಇರಬಾರದು. ಆಸೆ ಇರಬೇಕು. ನಮ್ಮ ಜೀವನಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನಮ್ಮ ಪರಮಾತ್ಮ ಕೊಟ್ಟಿದ್ರೊಳಗೆ ನಾವು ತೃಪ್ತಿ ಹೊಂದ್ಬೇಕ ಹೊರತು ಅದು ಆಸೆ ಅನ್ನುವಂಥದ್ದು ನಮ್ಮನ್ನ ಬಂಧಿಸಬಾರದು. ಯಾವುದೇ ರೀತಿ ನಮ್ಮನ್ನ ದಾರಿ ತಪ್ಪಿಸಿ ನಮ್ಮನ್ನ ಬಂಧಿಸಬಾರದು, ಮತ್ತ ನಮ್ಮ ಪ್ರಾಣವನ್ನ ತೆಗೆದುಕೊಳ್ಬಾರ್ದು. ಆ ರೀತಿ ನಾವು ಆಸೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅಂದ್ರ ಆಸೆಗೆ ಕೊನೆನೇ ಇಲ್ಲ. ಆಸೆ ಮಾಡ್ತಾ 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 ಹೋದ್ರೆ ಕೊನೆ ಅನ್ನೋದು ಐತಿನ. ಆಸೆಯ ಕೊನೆ ಮನೆ ನರದಾತನೇ ಶರಣ. ಆಸೆಯ ಕೊನೆಯನ್ನು ತಿಳ್ಕೋಬೇಕು. ಈ ಆಸೆ ಕೊನೆ ಇಲ್ಲ, ಇದು ಆಸೆ ಮಾಡ್ತಾ ಹೋದ್ರ ಇದು ಮತ್ತು ಬೇಕ್ 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 ಅಂತ ಅನಿಸ್ತೈತಿ. ಅದಕ್ಕ ಬೇಕಂದವ ಬಿಕಾರ ಅಂದ್ರ ಬಿಕಾರ ಅಂತ, ಸಾಕಂದವ ಸೌಕಾರ ಅಂತ. ಆದ್ದರಿಂದ ನಾವು ಇಲ್ಲಿ ಚಿಂತೆಯನ್ನ ಮಾಡ್ಲಿಕ್ಕೆ ಹೋಗಬಾರದು. ಚಿಂತೆ ಕಾಂತೆ ಮನಿ, ಸಂತಿ ಸೌತಿಯ ಮನಿ, ಅಂತೂ ಬಲ್ಲವರಿಗೆ ಆಡುವ ಮನಿ. ಈ ದೇಹ ಅನ್ನುವಂಥದ್ದನ್ನ ಇವರು ಶರಣರಾದವರು, ಮಹಾತ್ಮರಾದವರು, ಜ್ಞಾನಿಗಳಾದವರು ಭಕ್ತಿ ಮಾರ್ಗದಲ್ಲಿ ನಡೆದು ಈ ಚಿಂತೆ ಮತ್ತ ಆಸೆಯಿಂದ ಮುಕ್ತರಾಗಿ ಅವರು ಈ ದೇಹವನ್ನ ತಾವು ಹೇಳುವಂಗ ಹಾಗೆ ಅದನ್ನ ತಮ್ಮ ಅಂಡರ್ನಲ್ಲಿ, ತಮ್ಮ ಹತೋಟಿಯಲ್ಲೇ ಇಟ್ಕೊಂಡ್ರು. ಅದಕ್ಕೆ ಅಂತೂ ಬಲ್ಲವರಿಗೆ ಅಂದ್ರೆ ತಿಳ್ಕೊಂಡವರಿಗೆ ಇದು ಆಡು ಮನಿ ಅನ್ನೋ ಮಾತನ್ನ ಶಿಸ್ನಾಳ ಸರಿಪರು ಹೇಳ್ತಾರ. 9 ಬಾಗಿಲು ದಾಟಿ ಹೊರಟು ಹೋಗುವಾಗ ಗಂಟೆ ಬಾರಿಸಿದಂತ ಗಾಳಿ ಮನಿ. ಇದಕ್ಕೆ 9 ಬಾಗಿಲುಗಳದ, ನವರಂಧ್ರಗಳು ನಿಮ್ಗೆಲ್ಲ ಗೊತ್ತಿರಬಹುದಲ್ಲ. 2 ಕಣ್ಣು, 2 ಮೂಗಿನ ಹೊರಳೆ, 2 ಕಿವಿ, 1 ಬಾಯಿ, 7 ಆತು. ಕೆಳಗಿನ 2 ಅಧೋದ್ವಾರಗಳು, 9 ಆಯ್ತು. ಅದಕ್ಕೆ 9 ಬಾಗಿಲ ದಾಟಿ ನಮಗ ಯಾವಾಗಲೂ ನಮ್ಮ ಮನಸ್ಸು ವಿಷಯದ ಕಡೆ ಯಾಕೆ ಹರಿತೈತಂದ್ರ ಈ ನವದ್ವಾರಗಳ ಮುಖಾಂತರ ನಮ್ಮ ಮನಸ್ಸು ವಿಷಯದ ಕಡೆ ಅಧೋಮುಖವಾಗಿ ಹರಿತೈತಂತ. ಈ ನವದ್ವಾರಗಳನ್ನ ಮಹಾತ್ಮರಾದವರು, ಶರಣರಾದವರು ಈ ನವದ್ವಾರಗಳನ್ನ ಬಂದ್ ಮಾಡ್ಕೊಂಡು ಕುತ್ಕೊಂಡು ಅವ್ರು ಏನ್ ಮಾಡ್ತಿದ್ರ, ಪೂಜೆ ಮಾಡ್ತಿದ್ರು, ಧ್ಯಾನ ಮಾಡ್ತಿದ್ರು, ಯೋಗ ಮಾಡ್ತಿದ್ರು. ನಾವು ಸಹ ಈ ನವದ್ವಾರಗಳ ಮುಖಾಂತರ ನಮ್ಮ ಮನಸ್ಸನ್ನು ಅಧೋಮುಖವಾಗಿ ವಿಷಯದ ಕಡೆ ಹರಿಬಿಡದನೆ ಅದನ್ನ ನಾವು ಪೂಜೆಯಲ್ಲಿ ತೊಡಗಿಸಿದರ, ಲಿಂಗ ಯೋಗದಲ್ಲಿ ತೊಡಗಿಸಿದರ, ಧ್ಯಾನದಲ್ಲಿ ತೊಡಗಿಸಿದರ ನಾವು ಸಹ ಏನಾಗಕ ಈ ಒಂದು ದೇಹ ಭಾವವನ್ನ ಅಳಿಲಿಕ್ಕೆ ಸಾಧ್ಯ ಆಗತ್ತ ಅನ್ನುವ ವಿಚಾರವನ್ನ ಹೇಳ್ತಾರ. ವಸುದಿಯೊಳಗೆ ನಮ್ಮ ಶಿಶುನಾಳಾಧೀಶನ ಹಸನದ ಪದಗಳ ಹಾಡು ಮನಿ. ಈ ದೇಹ ಯಾಕೆ ಹುಟ್ಟೆ ಬಂದೈತಿ ಅಂತಂದ್ರ ಪರಮಾತ್ಮ ನಮ್ಮನ್ನ ಈ ಭೂಮಿಗೆ ಯಾಕೆ ಕಳ್ಸ್ಯಾನಂತಂದ್ರ ಅವನ ನೆನೆಸ್ಕೊಂಡು ಪರಮಾತ್ಮನ ನೆನವಿನಲ್ಲೇ ಇರ್ಬೇಕು. ನಮ್ಮ ಮನಸ್ಸನ್ನ, ನಮ್ಮ ಚಿತ್ತವನ್ನ ಪರಮಾತ್ಮನಲ್ಲಿ ಇಟ್ರ ನಮ್ಮ ಮನಸ್ಸು ಆ ವಿಷಯದ ಕಡೆ ಹರಿಯುದಿಲ್ಲ. ಮತ್ತ ನಮ್ಗ ನಾವು ದುಃಖಕ್ಕೆ ಒಳಗ್ ಆಗುವುದಿಲ್ಲ. ನಮ್ಮ ಮನಸ್ಸನ್ನ, ನಮ್ಮ ಚಿತ್ತವನ್ನ ಏಕಾಗ್ರಗೊಳಿಸಿದ್ರ ಅಲ್ಲಿ ನಮ್ಮ ಅಂತರಂಗದಲ್ಲಿರುವ ಅರಿವು ಜಾಗೃತ ಆಗತ್ತ. ಆವಾಗ ನಾವೇನಾಗ್ತೇವೆ ಅಂದ್ರ ದುಃಖಕ್ಕೆ ಒಳಗ್ ಆಗುದಿಲ್ಲ. ಅದಕ್ಕ ಯಾವಾಗಲೂ ಸದಾ, ಈಗ ನೀವು ಇಲ್ಲಿ ಬಂದಿರಲ್ಲ, ಈ ಸತ್ಸಂಗ, ಇಂಥ ಸತ್ಸಂಗದಲ್ಲಿ ಭಾಗವಹಿಸಿದ್ರ ನಾವು ಯಾವಾಗಲೂ ಸದಾಚಾರದಲ್ಲಿ, ಸನ್ಮಾರ್ಗದಲ್ಲಿ ನಡಿಲಿಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನ ಶಿಸ್ನಾಳ ಸರಿಪರು ಈ ರೀತಿ ನಮ್ಮ ಶರೀರದಲ್ಲಿ ಎಂತ ಶಕ್ತಿ ಐತಿ ಅಂದ್ರ, ಈ ದೇಹದೊಳಗೆ ಎಂತ ಶಕ್ತಿ ಐತಂತಂದ್ರ, ಈಗ ಈ ದೇಹದೊಳಗೆ ಎಂತ ಸಂಪತ್ತು ಐತಂತಂದ್ರ, ಈಗ ನಮ್ಮ ದೇಹದೊಳಗ ಹೃದಯ ಇದೆ. ಆ ಹೃದಯ ಅದು ಒಂದು ಪರಮಾತ್ಮ ಕೊಟ್ಟ ಸಂಪತ್ತು. ಹೃದಯ ಅದು ಪರಮಾತ್ಮ ಕೊಟ್ಟ ಸಂಪತ್ತು. ಆ ಹೃದಯ ಸಂಪತ್ತು ಆಗ್ಬೇಕಾದ್ರೆ ಹೃದಯದೊಳಗ ನಾ ದ್ವೇಷ ತುಂಬಿಕೊಂಡ್ರ ಅದು ಸಂಪತ್ತಾಗುದಿಲ್ಲ. ನಮ್ಮ ಹೃದಯ ಕಲ್ಲಾದ್ರ, ಬರಡಾದ್ರ ಅದು ಸಂಪತ್ತಾಗುದಿಲ್ಲ. ನಮ್ಮ ಹೃದಯದಲ್ಲಿ ಪ್ರೇಮ ತುಂಬಿಕೊಂಡ್ರೆ, ನಮ್ಮ ಹೃದಯದಲ್ಲಿ ವಿಶಾಲ ಮನೋಭಾವನೆ ಇದ್ರ ಅವಾಗ ಅದು ನಮ್ಗ ಸಂಪತ್ತಾಗತ್ತೆ. ಮತ್ತೆ ಇಂದ್ರಿಯಗಳು ಸಹ ಪರಮಾತ್ಮ ಕೊಟ್ಟ ಸಂಪತ್ತು. ನಮ್ಗೆಲ್ಲ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವು ಪರಮಾತ್ಮ ಕೊಟ್ಟ ಸಂಪತ್ತು. ಈಗ ನೋಡ್ರಿ, ಒಬ್ಬೊಬ್ಬರಿಗೆ ಕಣ್ಣಿರಂಗಿಲ್ಲ, ಕಣ್ಣು ಕಾಣಿಸ್ತಾ ಇದ್ದಾರೆ, ಅವ್ರಿಗೆ ಎಷ್ಟು ತೊಂದರೆ ಆಗತ್ತೆ. ನಾವು ಪರಮಾತ್ಮ ಕೊಟ್ಟದ್ರೊಳಗ ತೃಪ್ತಿ ಕಲಿಬೇಕು. ನಮಗ ಪರಮಾತ್ಮ ಎಲ್ಲಾ ಅಂಗಾಂಗಗಳನ್ನು ಒಂದು ಅಂಗವಿಕಲವಿಲ್ಲದೆ ಎಲ್ಲಾ ಅಂಗಾಂಗಗಳನ್ನು ಕೊಟ್ಟಾನಲ್ಲ ಅಂತ ತಿಳ್ಕೊಂಡು ನಾವು ಖುಷಿ ಪಡ್ಬೇಕು. ಕಣ್ಣು ಪರಮಾತ್ಮ ಕೊಟ್ಟ ಸಂಪತ್ತು. ಕಣ್ಣು ಪರಮಾತ್ಮ ಕೊಟ್ಟ ಸಂಪತ್ತು ಆಗ್ಬೇಕಾದ್ರ ಕಣ್ಣಿನಿಂದ ನಾವು ಒಳ್ಳೇದನ್ನ ನೋಡಿದಾಗ, ಒಳ್ಳೆ ದೃಷ್ಟಿಯಿಂದ ನೋಡಿದಾಗ ಕಣ್ಣು ಶಿವಲಿಂಗ ಮಾಡ್ಕೋಬೇಕು. ಅಂದ್ರ ಕಣ್ಣು ಪವಿತ್ರ ಆಗಿರ್ತವ, ಹಂಗ ಪವಿತ್ರ ದೃಷ್ಟಿಯಿಂದ ನೋಡಿದಾಗ ಅದು ಏನಾಗತ್ತ, ಅವಾಗ ಸಂಪತ್ತಾಗತ್ತೆ, ಕಣ್ಣು ಸಂಪತ್ತಾಗತ್ತೆ. ಅದಕ್ಕೆ ಕಣ್ಣಿಗೆ ಶೃಂಗಾರ, ಗುರು ಹಿರಿಯರ ನೋಡೋದು. ಅಕ್ಕ ಮಹಾದೇವಿ ತಾಯಿ ಹೇಳ್ತಾರ, ಕಣ್ಣಿಗೆ ಶೃಂಗಾರ, ಗುರು ಹಿರಿಯರ ನೋಡೋದು. ಹಿರಿಯರನ್ನ ನೋಡಿದಾಗ ಮಾತ್ರ ಕಣ್ಣೇನಾಗತ್ತ, ಪರಮಾತ್ಮ ಕೊಟ್ಟ
ಸಂಪತ್ತಾಗತ್ತೆ. ಇಲ್ಲ ಅಂದ್ರ ಅದು ಸಂಪತ್ತು ಆಗುದಿಲ್ಲ. ಗುರು ಹಿರಿಯರು, ನಮ್ಗ ಗುರುಗಳು ಬಸವಾದಿ ಶರಣರು ಮತ್ತು ಹಿರಿಯರು ಅವರೇ. ಗುರುಗಳು ಅವರೇ, ಹಿರಿಯರು ಅವರೇ. ಈಗ ಚನ್ನಬಸವ ಪಟ್ಟದೇವರು ಇರ್ಬೋದು, ಬಸವಲಿಂಗ ಪಟ್ಟದೇವರು ಇರ್ಬೋದು, ಅವ್ರ ತರವ ಯಾರು ಇರ್ತಾರಲ್ಲ, ಅವರ ಒಂದು ತತ್ವವನ್ನು, ಆದರ್ಶವನ್ನು, ಬದುಕನ್ನು ಯಾರು ಬದುಕಿರ್ತಾರಲ್ಲ ಅವರೇ ನಮ್ಗೆ ಗುರುಗಳು, ಅವರೇ ನಮ್ಗ ಹಿರಿಯರು. ಅವರ ಸಾನ್ನಿಧ್ಯದಲ್ಲಿ ಇದ್ರ ನಾವ್ ಎಂದೂ ದಾರಿ ತಪ್ಪಲಿಕ್ಕೆ, ಅಡ್ಡ ಹಾದಿ ಹಿಡಿಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು. ಅಕ್ಕ ಮಹಾದೇವಿ ತಾಯಿ ಹೇಳ್ತಾರೆ, ಕರ್ಣಕ್ಕೆ ಶೃಂಗಾರ ಪುರಾತನರ ಸುಗೀತಂಗಳ ಕೇಳುವುದು. ನಮ್ ಕಿವಿಗೆ ಯಾವ್ದು ಶೃಂಗಾರ ಅಂತಂದ್ರೆ, ನಮ್ ಕಿವಿಗೆ ಬೆಳ್ಳಿ ಬಂಗಾರ, ಏನ್ ಕಿವಿ ಓಲೆಗಳು, ಮತ್ತೇನೇನೋ ಕಿವಿ ಉದ್ದಕ್ಕೂ ಜಿಲ್ಲಾ ತಾಲೂಕ್ ಏನೇನೋ ಚುಚ್ಕೊಂಡಿರ್ತಾರಲ್ಲ, ಬುಗುಡಿ ಹಾದ ಇದೆಲ್ಲ ಚುಚ್ಕೊಂಡಿರ್ತಾರಲ್ಲ, ಅದು ಶೃಂಗಾರ ಅಲ್ಲ. ಇದ್ದವ್ರು ಇಟ್ಕೊಳ್ರಿ, ಬೇಡ ಅನ್ನಂಗಿಲ್ಲ. ಸಾಲ ಸೂಲ ಮಾಡಿ ಇಟ್ಕೊಳಕ ಹೋಗ್ಬೇಡ್ರಿ. ಮತ್ತ ದೇವ್ರ ಕೊಟ್ಟಾಗ ಅದು ದೇವ್ರ ಕೊಟ್ಟ ಪ್ರಸಾದ ಅಂತ ತಿಳ್ಕೊಂಡು ಸ್ವೀಕಾರ ಮಾಡ್ಬೇಕು. ಅದಕ್ಕಿನ ಆ ಬಂಗಾರಕಿನ ಶೃಂಗಾರವಾದದ್ದಂದ್ರ ಪುರಾತನರ ಸುಗೀತಂಗಳ ಕೇಳುವುದು. ಬಸವಾದಿ ಶರಣರು ನಮ್ಮ ಜೀವನವನ್ನು ಸುಂದರಗೊಳಿಸುವಂತ, ನಮ್ಮ ಜೀವನವನ್ನು ಭವ್ಯ ಮಾಡುವಂತ, ನಮ್ಮ ಜೀವನವನ್ನು ಸಾರ್ಥಕ ಮಾಡುವಂತ ಎಲ್ಲ ವಿಚಾರಗಳನ್ನ ವಚನ ಸಾಹಿತ್ಯದಲ್ಲಿ ಕೊಟ್ಟಾರೆ. ಆದ್ದರಿಂದ ನಾವ್ ಏನ್ ಮಾಡ್ಬೇಕು ಅಂದ್ರ, ನಿತ್ಯ ಶರಣರ ಪುರಾತನರು ಯಾರಂದ್ರ, ನಮ್ಗೆಲ್ಲರಿಗೂ ಪುರಾತನರು ಪ್ರಮತರು ಯಾರಂದ್ರ ಬಸವಾದಿ ಶರಣರೇ ನಮಗೆ ಪುರಾತನರು, ಬಸವಾದಿ ಶರಣರೇ ನಮಗೆ ಪ್ರಮತರು. ಅವರ ವಚನಗಳನ್ನ ನಾವು ಕೇಳ್ಬೇಕು. ಪುರಾತನರ ಸುಗೀತಂಗಳು ಅಂದ್ರ ನಮ್ಮ ಮನಸ್ಸಿಗೆ, ನಮ್ಮ ಬುದ್ಧಿಗೆ ಆನಂದವನ್ನು ನೀಡುವಂತ ಜ್ಞಾನ ಯಾವ್ದ್ರಲ್ಲಿ ಐತದಂದ್ರ ವಚನ ಸಾಹಿತ್ಯದಲ್ಲಿ ಐತಿ. ಆದ್ದರಿಂದ ನೀವೆಲ್ಲರೂ ಸಹ ನಿತ್ಯ ವಚನಗಳನ್ನ ಓದ್ತಾ ಹೋದ್ರೆ ನಮಗೆಲ್ಲ ನಮ್ಮ ಜೀವನದಲ್ಲಿ ಬರುವಂತ ಎಲ್ಲಾ ಸಮಸ್ಯೆಗಳಿಗೂ, ಎಡರು ತೊಡರುಗಳಿಗೂ, ಮತ್ತೆ ಎಲ್ಲದಕ್ಕೂ ಸಹ ಬರುವಂತ ಕಷ್ಟಗಳಿಗೂ, ನಮ್ಗೆ ಮನದಲ್ಲಿ ಮನೆ ಮಾಡುವಂತ ಚಿಂತೆಗಳಿಗೂ ಎಲ್ಲದಕ್ಕೂ ಉತ್ತರ ಎಲ್ಲಿಂದ ಸಿಗುತ್ತೆ ಅಂತಂದ್ರ ವಚನ ಸಾಹಿತ್ಯದ ಮುಖಾಂತರ ನಮ್ಗೆ ಸಿಗುತ್ತೆ. ಆದ್ದರಿಂದ ವಚನಗಳನ್ನ ನಾವು ಕೇಳ್ಬೇಕು ಅಂತ ಅದಕ್ಕ ಇಲ್ಲಿ ನಾವು ತಿಳ್ಕೋಬೇಕು. ಆಮೇಲೆ ಇಂದ್ರಿಯಗಳು ನಮ್ಗೆ ಸಂಪತ್ತು. ಅದನ್ನ ಒಳ್ಳೇದಕ್ಕೆ ಉಪಯೋಗಿಸಿದಾಗ ಅದು ನಮ್ಗೆ ಸಂಪತ್ತಾಗತ್ತೆ. ಇಲ್ಲ ಅಂದ್ರ ಅದು ವ್ಯರ್ಥ ಹೋತಂದ್ರ ಮತ್ ಅಡ್ಡದಾರಿ ಹಿಡಿತಂದ್ರ ಸಂಪತ್ತು ಆಗುದಿಲ್ಲ. ಹೃದಯ ಸಂಪತ್ತಾಯ್ತು, ಇಂದ್ರಿಯಗಳ ಸಂಪತ್ತಾಯ್ತು, ಬುದ್ಧಿನೂ ಸಹ ಒಂದು ಸಂಪತ್ತು. ಪರಮಾತ್ಮ ನಮ್ಗೆ ತಲಿ ಕೊಟ್ಟಾನ. ತಲಿಯೊಳಗ ಎಲ್ಲರಿಗೂ ಬುದ್ಧಿ ಐತಿ, ಹೌದಿಲ್ರಿ? ತಲಿ ಕೊಟ್ಟಲ್ಲ, ಅಲ್ಲಿ ಬುದ್ಧಿ ಐತಿ. ತಲಿ ಮೇಲೆ ಶ್ರೀಮಂತರಿದ್ದವ್ರು ಏನ್ ಮಾಡ್ತಾರ? ಬಂಗಾರದ ಕಿರೀಟ ಹಾಕೋತಾರ ಇಲ್ರಿ? ಬಂಗಾರದ ಕಿರೀಟ ಸಂಪತ್ತಲ್ಲ, ತಲೆಯಲ್ಲಿರೋ ಬುದ್ಧಿ ಸಂಪತ್ತು. ಆ ಬುದ್ಧಿಯನ್ನ ಒಳ್ಳೇದಕ್ಕೆ ಉಪಯೋಗಿಸಿದ್ರ ಅದು ಸಂಪತ್ತಾಗತ್ತೆ. ಮತಿಗೆ ಮಂಗಳ ಇವುದ್ಯಾವುದು ಉತ್ತಮದ ಸಂಘ ಅಂತ ಹೇಳ್ತಾರ ನಿಜಗುಣ ಶಿವಗಳು. ನಮ್ಮೆಲ್ಲರ ಮತಿ ಅಂದ್ರ ಬುದ್ಧಿಗೆ ಉತ್ತಮವನ್ನು ಉಂಟು ಮಾಡುವುದು ಯಾವ್ದು? ಮತಿಗೆ, ನಮ್ಮ ಎಲ್ಲರ ಬುದ್ಧಿಗೆ ಮಂಗಲವನ್ನು, ಶುಭವನ್ನು ಉಂಟು ಮಾಡುವುದು ಯಾವ್ದಂದ್ರ ಉತ್ತಮರ ಸಂಘ. ಅಂದ್ರ ನೀವೆಲ್ಲರೂ ಸಹ, ಇಷ್ಟು ಜನ ಎಲ್ಲರೂ ಸಹ ಪ್ರತಿನಿತ್ಯ ಈ ಸತ್ಸಂಗದಲ್ಲಿ ಬರಿತಿರಲ್ಲ, ನೀವೆಲ್ಲರೂ ಸಹ ಭಾಗ್ಯವಂತರು, ಪುಣ್ಯಶಾಲಿಗಳಂತ ಹೇಳ್ಬೋದು. ಮತ್ತ ನಿಮ್ ಊರ್ನೊಳಗ ಚನ್ನಬಸವ ಪಟ್ಟದೇವರು ನೆಲೆ ನಿಂತು ಅವ್ರ ನೆಲೆ ನಿಂತಿದ್ದಕ್ಕಾಗನೆ, ಅವ್ರು ಇಲ್ಲಿ ಒಂದು ಭಕ್ತಿ ಬೀಜವನ್ನು ಬಿತ್ತಿದ್ದಕ್ಕಾಗನೆ ನೀವು ಇಷ್ಟು ಜನ ಈ ಒಂದು ಸತ್ಸಂಗದಲ್ಲಿ ಭಾಗವಹಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸತ್ಸಂಗ ಅದು ಎಲ್ಲರಿಗೂ ಸಿಗುದಿಲ್ಲ. ಈ ಊರೊಳಗೆ ಎಷ್ಟು ಜನ ಅದಾರ, ಎಲ್ಲರೂ ಬರ್ಲಿಕ್ಕೆ ಸಾಧ್ಯ ಆಗತ್ತೇನ? ಸಾಧ್ಯ ಆಗುದಿಲ್ಲ. ಅದಕ್ಕ ಗುರುವಿನ ಕಾರುಣ್ಯ ಅನ್ನುವಂಥದ್ದು ಬೇಕು. ಗುರುವಿನ ಅನುಗ್ರಹ ಇಲ್ಲದೆ ಸಜ್ಜನ ಸದ್ಭಕ್ತರ ಗೋಷ್ಠಿ ಸಿಗುವುದಿಲ್ಲ. ಅನುಭವ ಅನ್ನುವಂಥದ್ದು ಸಿಗುವುದಿಲ್ಲ, ಜ್ಞಾನ ಅನ್ನುವಂಥದ್ದು ಸಿಗುವುದಿಲ್ಲ. ಆದ್ದರಿಂದ ಇದು ದೇಹ ಅನ್ನುವಂಥದ್ದು ಪರಮಾತ್ಮ ಕೊಟ್ಟ ಅಮೂಲ್ಯವಾದ ಸಂಪತ್ತು. ಇದರಲ್ಲಿ ಈ ದೇಹವನ್ನು ಯಾವುದರಿಂದ ಮಾಡ್ಯಾರ ಅನ್ನೋದನ್ನ ಅಲ್ಲಂ ಪ್ರಭುದೇವರು ಒಂದು ವಚನದಲ್ಲಿ ಹೇಳ್ತಾರ. ಅದೊಂದು ವಚನ ಹೇಳಿ ವಿಶ್ಲೇಷಣೆ ಮಾಡ್ತೀನಿ, ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳ್ಬೇಕು. ಎಣ್ಣೆ ಬೇರೆ ಬತ್ತಿ ಬೇರೆ, ಎಣ್ಣೆ ಬೇರೆ ಬತ್ತಿ ಬೇರೆ, ಎರಡು ಕೂಡಿ ಸೊಡರಾಯಿತಯ್ಯ,
ಎರಡು ಕೂಡಿ ಸೊಡರಾಯಿತಯ್ಯ, ಎರಡು ಕೂಡಿ ಸೊಡರಾಯಿತಯ್ಯ. ಎಣ್ಣೆ ಬೇರೆ ಬತ್ತಿ ಬೇರೆ, ಪುಣ್ಯ ಬೇರೆ ಪಾಪ ಬೇರೆ, ಎರಡೂ ಕೂಡಿ ಒಡಲಾಯಿತಯ್ಯ, ಎರಡೂ ಕೂಡಿ ಒಡಲಾಯಿತಯ್ಯ, ಎರಡೂ ಕೂಡಿ ಒಡಲಾಯಿತಯ್ಯ. ಎಣ್ಣೆ ಬೇರೆ ಬತ್ತಿ ಬೇರೆ, ಮಿಗಬಾರದು ಮಿಗದಿರಬಾರದು, ಮಿಗಬಾರದು ಮಿಗದಿರಬಾರದು. ಒಡಲಿಚ್ಚಯ ಸಲ್ಲಿಸದೆ ನಿಮಿಷವಿರಬಾರದು, ಒಡಲಿಚ್ಚಯ ಸಲ್ಲಿಸದೆ ನಿಮಿಷವಿರಬಾರದು. ಕಾಯ ಗುಣವಳೆದು ಮಾಯಾ ಜ್ಯೋತಿ, ಕಾಯ ಗುಣವಳೆದು ಮಾಯಾ ಜ್ಯೋತಿ. ವಾಯುವ ಕೂಡದ ಮುನ್ನ ಭಕ್ತಿಯ ಮಾಡಬಲ್ಲಾತನೇ ದೇವ, ಭಕ್ತಿಯ ಮಾಡಬಲ್ಲಾತನೇ ದೇವ. ಗುಹೇಶ್ವರ 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 ಗುಹೇಶ್ವರ. ಎಣ್ಣೆ ಬೇರೆ ಬತ್ತಿ ಬೇರೆ, ಎರಡೂ ಕೂಡಿ ಸೊಡರಾಯಿತು. ಬಸವಾದಿ ಶರಣರು ತಮ್ಮ ಒಂದು ವಚನ ಸಾಹಿತ್ಯದಲ್ಲಿ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ನಮಗೆ ವಿಚಾರಗಳನ್ನ ಕೊಟ್ಟಿದ್ದಾರೆ. ಇಲ್ಲೇ ವಿಜ್ಞಾನದಲ್ಲಿ ಸೈನ್ಸ್ ಎಲ್ಲ ನಿಮಗೆ ಕಲ್ತಿರ್ತೀರಿ, ಎಲ್ಲ ಗೊತ್ತಿರುತ್ತೆ. ಎಣ್ಣೆ ಬೇರೆ ಬತ್ತಿ ಬೇರೆ ಅಂತ ಹೇಳಿದ್ರು. ಎಣ್ಣೆ ಇದು ದ್ರವ ಪದಾರ್ಥ. ವಿಜ್ಞಾನದಲ್ಲಿ ಘನ ದ್ರವ ನೀಲ ಅಂತ ತಿಳ್ಕೊಂಡು 3 ಪದಾರ್ಥಗಳು ಬರ್ತಾವು. ಈಗ ಎಣ್ಣೆ ಇದು ದ್ರವ ಪದಾರ್ಥ, ಅದು ಬೇರೆ. ಆಮೇಲೆ ಬತ್ತಿ ಘನ ಪದಾರ್ಥ, ಗಟ್ಟಿ ಹರಿದಾಡುವಂತ ಪದಾರ್ಥಕ್ಕ ದ್ರವ ಅಂತಾರ. ಅನಿಲ್ ಅಂದ್ರ ವಾಯು. ಇಲ್ಲಿ ಬೇರೆ ಬೇರೆ ಆದವು, ಎರಡು ಒಂದಲ್ಲ. ಇದು ದ್ರವ ಪದಾರ್ಥ ಆತು, ಇದು ಘನ ಪದಾರ್ಥ ಆತು. ಎಣ್ಣೆ ದ್ರವ ಪದಾರ್ಥ, ಬತ್ತಿ ಘನ ಪದಾರ್ಥ. ಅದಕ್ಕ ಎಣ್ಣೆ ಬೇರೆ ಬತ್ತಿ ಬೇರೆ, ಎರಡು ಕೂಡಿ ಸೊಡರಾಯಿತು. ಇವ್ ಬೇರೆ ಬೇರೆ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಬೇರೆ ಬೇರೆ ವಸ್ತುಗಳಾದ್ರೂ ಎರಡು ಕೂಡಿದಾಗ ಮಾತ್ರ ದೀಪ ಹಚ್ಚಾಕ್ ಬರುತ್ತೆ. ಎರಡು ಕೂಡಿ ಸೊಡರಾಯಿತು. ಈಗ ಎಣ್ಣೆ ಒಂದರಿಂದಲೇ ದೀಪ ಹಚ್ಚಕ್ ಬರಂಗಿಲ್ಲ, ಬತ್ತಿ ಒಂದರಿಂದಲೇ ದೀಪ ಹಚ್ಚಲಿಕ್ಕೆ ಬರುದಿಲ್ಲ. ಎರಡು ಕೂಡಿದಾಗ ಬೇರೆ ಬೇರೆ ಪದಾರ್ಥ ಆದ್ರೂ ಎರಡು ಕೂಡಿದಾಗ ದೀಪ ಹಚ್ಚಲಿಕ್ಕೆ ಬರುತ್ತೆ. ಅದೇ ರೀತಿ ಪುಣ್ಯ ಬೇರೆ ಪಾಪ ಬೇರೆ. ಇದು ಒಂದು ಉದಾಹರಣೆ ಕೊಡ್ತಾ ಈ ನಮ್ಮ ದೇಹವನ್ನು ಸಹ ಯಾವುದರಿಂದ ಆಗಿದೆ ಅನ್ನೋ ವಿಚಾರವನ್ನ ಇಲ್ಲಿ ಅಲ್ಲಮ ಪ್ರಭುದರು ಹೇಳ್ತಾರೆ. ಪುಣ್ಯ ಬೇರೆ ಪಾಪ ಬೇರೆ, ಎರಡು ಕೂಡಿ ಸೊಡರಾಯಿತು. ಪುಣ್ಯನೇ ಬೇರೆ ಪಾಪನೇ ಬೇರೆ. ಅಂದ್ರೆ ಎರಡು ವಿರುದ್ಧ. ನಾವು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿದ್ರ ನಮ್ಗ್ ಪುಣ್ಯ ಬರುತ್ತೆ, ಕೆಟ್ಟ ಕೆಲಸ ಕಾರ್ಯಗಳನ್ನ ಮಾಡಿದ್ರ ಪಾಪ ಬರುತ್ತೆ. ಎರಡು ವಿರುದ್ಧನಲ್ಲ, ಎರಡು ವಿರುದ್ಧದು. ಅದಕ್ಕ ಪುಣ್ಯ ಬೇರೆ ಪಾಪ ಬೇರೆ ಆದ್ರೂ ಎರಡು ಕೂಡಿ ಒಡಲಾಯಿತು. ಎರಡು ಕೂಡ್ಕೊಂಡ ಈ ದೇಹ ಆಗೈತೆ ಅಂತ ಹೇಳ್ತಾರ. ನಾವು ಇವತ್ತ ಕೇವಲ ಪುಣ್ಯ ಮಾಡಿದ್ರ ಹುಟ್ಟಿ ಬರ್ತಿದ್ದಿಲ್ಲ, ಕೇವಲ ಪುಣ್ಯ ಮಾಡಿದ್ರ ಹುಟ್ಟಿ ಬರ್ತಿದ್ದಿಲ್ಲ, ಕೇವಲ ಪಾಪ ಮಾಡಿದ್ರು ಮನುಷ್ಯ ಜನ್ಮದಲ್ಲಿ ಬರ್ತಿದ್ದಿಲ್ಲ. ಅದಕ್ಕ ನಿಜಗುಣ ಸೇವೆಗೆ ಹೇಳ್ತಾರ, ಪಾಪ ಅನ್ನು ಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪ ಆಗಿ, ಆ ಪಕ್ಷಿ ಕುಲವಾಗಿ, ಮೃಗ ಜಾತಿಯಾಗಿ, ಮೇಲಾಪ ಸ್ವರೂಪಾಗಿ ಬಹುಬಾಧ ಗೆಲಿಸಿ ಅಂತ ಹೇಳ್ತಾರ. ನಾವು ಬಾಳ ಪಾಪ ಮಾಡಿದ್ರಂದ್ರ ಹೀನ ಯೋನಿಯೊಳಗೆ ಗಿಡ ಮರ ಕ್ರಿಮಿ ಕೀಟ ಮತ್ತ ಕ್ರೂರ ಮೃಗಗಳಾಗಿ ನಾವು ಹುಟ್ಟಿ ಬರ್ತೇವೆ ಅಂತ. ಪುಣ್ಯ ಮಾಡಿದ್ಕನ ಏನ್ ಮಾಡಿ ಬಂದೇವೆ ಅಂತಂದ್ರ ಈ ಮನುಷ್ಯ ಜನ್ಮದಲ್ಲಿ ಪೂರ್ಣ ಪುಣ್ಯ ಮಾಡಿದ್ರು ಜ್ಞಾನಿಗಳಾಗಿ ಹುಡ್ತೇವೆ, ಮಹಾತ್ಮರಾಗಿ ಹುಡ್ತೇವೆ. ಅಥವಾ ಪೂರ್ಣ ಪುಣ್ಯ ಮಾಡಿದ್ರ ನಮಗ ಪುನರ್ಜನ್ಮ ಅನ್ನುವಂಥದ್ದು ಇಲ್ಲ. ಈಗ ನಾವು ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಬಂದೇವಂದ್ರ ಒಂದಿಷ್ಟು ಪುಣ್ಯನೂ ಮಾಡೇವಿ, ಒಂದಿಷ್ಟು ಪಾಪನೂ ಮಾಡಿ. ಅದಕ್ಕ ಎರಡು ಕೂಡಿ ಒಡಲಾಯಿತು. ಪುಣ್ಯ ಬೇರೆ ಪಾಪ ಬೇರೆ ಆದ್ರೂ ಸಹ ಎರಡು ಕೂಡ್ಕೊಂಡೇನೆ ಈ ನಮ್ಮ ದೇಹ ಅನ್ನುವಂಥದ್ದು ನಿರ್ಮಾಣ ಆಗಿದೆ ಅನ್ನೋ ಮಾತನ್ನ ಹೇಳ್ತಾರೆ. ಅದಕ್ಕ ಈಗ ಒಬ್ಬೊಬ್ಬರು ಬಹಳ ಪುಣ್ಯ ಮಾಡಿರ್ತಾರ, ಒಬ್ರು ಕಡಿಮೆ ಪಾಪ ಮಾಡಿರ್ತಾರ. ಹೌದಿಲ್ಲ?
ನೀವ್ ಬಹಳ ಪುಣ್ಯ ಮಾಡಿರಂದ್ರ ನಿಮ್ಗೆಲ್ಲಾ ಸತ್ಸಂಗ ಸಿಗತ್ತೆ, ಗುರುಗಳು ಸಿಗ್ತಾರ, ನಿಮ್ಮಲ್ಲಿ ಒಳ್ಳೆ ಗುಣ ಇರ್ತಾವ. ಬಹಳ ಕೆಟ್ಟದ್ ಮಾಡಿದ್ರಂದ್ರ ಅದು ಜನ್ಮ ಜನ್ಮಾಂತರ ನಾವು ಈ ಜನ್ಮದೊಳಗೆ ಬಹಳ ಕೆಟ್ಟದ್ ಮಾಡಿದ್ವಿ, ಹೀನ ಕರ್ಮಗಳನ್ನ ಮಾಡಿದ್ವಿ ಅಂತಂದ್ರ ಅದು ಜನ್ಮ ಜನ್ಮಾಂತರ ಸಂಸ್ಕಾರಗಳಿಂದ ಮುಂದುವರಿತೈತಿ. ನೀವು ಈಗೆಲ್ಲ ಬಹಳ ಜನ ಕೆಟ್ಟವ್ರು ಕೊಲೆ ಮಾಡ್ತಾರ, ಸುಲೆ ಮಾಡ್ತಾರ, ಮೋಸ ಮಾಡ್ತಾರ, ವಂಚನೆ ಮಾಡ್ತಾರ, ಕೆಟ್ಟ ದಾರಿ ಹಿಡ್ದಾರ ಅಂತಂತಂದ್ರ ಅವ್ರ ಏನ್ ಮಾಡಿದ್ರ ಹಿಂದಿನ ಜನ್ಮದ ಸಂಸ್ಕಾರ ಹಿಂದನೂ ಸಹ ಹಿಂದಿನ ಜನ್ಮದಲ್ಲಿ ಬಹಳಷ್ಟು ಕೆಟ್ಟದ್ ಮಾಡೇನೆ ಅವ್ರು ಬಂದಾರ. ಅದಕ್ಕ ಈಗನು ಸಹ ಅವ್ರು ಕೆಟ್ಟದ್ದು ಮಾಡಕತ್ತಾರ. ಈಗ ಇಂತ ಸತ್ಸಂಗದಲ್ಲಿ ಭಾಗವಹಿಸಿ ತಿಳ್ಕೊಂಡು ಒಳ್ಳೇದು ಮಾಡ್ತಾ ಹೋದ್ರ ಮುಂದಿನ ಜನ್ಮಕ್ಕ ಒಳ್ಳೇದು ಆಗತ್ತೆ. ಆದ್ದರಿಂದ ಮಿಗಬಾರದು. ಈಗ ಈ ರೀತಿ ಈ ದೇಹ ಅನ್ನುವಂಥದ್ದು ಪುಣ್ಯ ಪಾಪಗಳಿಂದ ಆಗೈತಿ. ಮಿಗಬಾರದು, ಮಿಗದಿರಬಾರದು. ಈ ದೇಹ ಬಿಟ್ಟು ನಾವು ಎಂದು ಹೋಗಿ ಏನೋ ಸಾಧನೆ ಮಾಡ್ತೇವಂದ್ರ ಸಾಧ್ಯ ಇಲ್ಲ. ಯಾಕಂದ್ರ ನಾವ್ ಹಿಂದ್ ಮಾಡಿದ ಕರ್ಮವನ್ನ ಈಗ ಉಣ್ಲೇಬೇಕು. ಈಗ ಮಾಡಿದ್ದು ಮುಂದ್ ಉಣ್ಣದಿರ್ತೈತಿ. ಈಗ ನಾವ್ ಎಷ್ಟು ಒಳ್ಳೇದು ಮಾಡಿದ್ರು ಸಹ ಹಿಂದ್ ಏನ್ ಮಾಡ್ತೇವೆ ಯಾರಿಗೂ ಗೊತ್ತಿರಂಗಿಲ್ಲ. ಅಯ್ಯೋ ನಾ ಎಷ್ಟೆಲ್ಲಾ ದೇವ್ರ ನಡ್ಕೋತೇನಿ, ಅಷ್ಟು ಒಳ್ಳೇದ್ ಮಾಡ್ತೇನಿ, ಅಷ್ಟು ಗುರುವಿಗೆ ನಡ್ಕೋತೇನಿ, ಅಷ್ಟು ದಾಸೋಹ ಮಾಡ್ತೇನೆ, ಆದ್ರೂ ಸಹ ನನ್ಗೆ ಕಾಡಾಟ ತಪ್ಪಿಲ್ಲಲ್ಲ, ಆದ್ರೂ ಸತ್ಗೆ ನಮ್ಮ ಮನೆಯೊಳಗೆ ಶಾಂತಿ ಇಲ್ಲಲ್ಲ, ಸಮಾಧಾನ ಇಲ್ಲಲ್ಲ, ಆದ್ರೂ ಸತ್ಗೆ ನನ್ಗ ಏನು ನಾ ಎಷ್ಟೆಲ್ಲಾ ಕಷ್ಟಪಟ್ರು ನನಗೆ ಈ ರೀತಿ ಎಲ್ಲಾ ತೊಂದರೆ ಬರ್ತಾವಲ್ಲ ಅಂತಂದ್ರ ನಾವ್ ಹಿಂದ್ ಮಾಡಿದ್ದು ಈಗ ಉಳ್ಳಿಕತ್ತೇವಿ. ಅದಕ್ಕ ಈ ದೇಹ ಬಿಟ್ಟು ನಾವ್ ಏನೆಲ್ಲ ಕಷ್ಟ ಬಂದ್ರು ಸಹ ಈ ದೇಹ ಬಿಟ್ಟು ನಾವ್ ಏನೇ ಸಾಧನೆ ಮಾಡ್ತೇವೆ ಮುಂದುವರಿತೇವೆ ಅಂದ್ರ ಸಾಧ್ಯನೇ ಇಲ್ಲ. ಮಿಗಬಾರದು, ಮಿಗದಿರಬಾರದು. ಒಡಲಿಚ್ಛೆಯ ಸಲಿಸದೆ. ಈ ಒಡಲಿ ಇಚ್ಛೆಗಳದಾವಿ, ಇದಕ್ಕ ಹಸಿವು ಐತಿ, ನೀರಡಿಕೆ ಆಕತಿ, ನಿದ್ರೆ ಬರುತ್ತೆ, ಹೀಗೆ ಅದು ಏನೇನ್ ಬೇಡ್ತಲ್ಲ ಆ ಒಡಲಿಚ್ಛೆಗಳನ್ನ ಕೊಡ್ತಾ ಪೂರೈಸ್ತಾ ನಾವೇನ್ ಮಾಡ್ಬೇಕಂತಂದ್ರ ದೇವ್ರ ಕಡೆ ಮುಖ ಮಾಡ್ಬೇಕು, ದೇವ್ರ ಕಡೆ ಹೋಗ್ಬೇಕು. ಭಕ್ತಿಯ ಮಾಡಬಲ್ಲಾತನೇ ದೇವ, ಕಾಯ ಗುಣ ಅಳಿದು ಮಾಯಾ ಜ್ಯೋತಿ ವಾಯುವ ಕೂಡ ಮುನ್ನ. ಕಾಯ ಗುಣಗಳು ಯಾವುವು ಅಂದ್ರ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಸ್ತರಗಳು. ಇವು ಅಳ್ಕೊಂಡು ಏನ್ ಮಾಡ್ಬೇಕಂತಂದ್ರ ಮಾಯಾಜ್ಯೋತಿ ಅಂತಂದ್ರ ಸಾವು. ಅದು ಮಾಯಾಜ್ಯೋತಿ. ಇದು ಯಾವಾಗ ಬರ್ತೈತಿ, ಸಾವು ಯಾವಾಗ ಬರ್ತೈತಂತ ಯಾರಿಗೂ ಗೊತ್ತಿಲ್ಲ. ಗಟ್ಟಿ ಇರುವಾಗಲೇ, ಪರರಿಗೆ ಅವಲಂಬಿ ಆಗದೆ ಸ್ವಾವಲಂಬಿ ಆಗಿದ್ದಾಗಲೇ, ಗಟ್ಟಿದ್ದಾಗಲೇ ನಾವ್ ಏನ್ ಮಾಡ್ಬೇಕಂತ ಭಕ್ತಿ ಮಾಡಿ ನಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಅಲ್ಲಂ ಪ್ರಭುದೇವ್ರು ಹೇಳ್ಯಾರ. ಆದ್ದರಿಂದ ನೀವೆಲ್ಲರೂ ಸಹ ಈ ಸತ್ಸಂಗದಲ್ಲಿ ಭಾಗವಹಿಸ್ತಾ ಇದ್ದೀರಿ. ನಿಮಗೆ ಚನ್ನ ಬಸವ ಪಟ್ಟದ್ದೇವರ ಮತ್ತು ಗುರು ಬಸವ ಪಟ್ಟದ್ದೇವರ ಮತ್ತು ಬಸವಲಿಂಗ ಪಟ್ಟದ್ದೇವರ ಅನುಗ್ರಹ ನಿಮ್ಗೆ ನಿತ್ಯ ಆಗ್ತಾ ಇದೆ ಅಂದ್ರ ನೀವೆಲ್ಲರೂ ಸಹ ಪುಣ್ಯವಂತರು, ಭಾಗ್ಯಶಾಲಿಗಳು. ಅದೇ ರೀತಿ ನಮಗೂ ಸಹ ಅಪ್ಪವ್ರ ಅನುಗ್ರಹ ಆಗಿದೆ, ನಾವು ಸಹ ಭಾಗ್ಯಶಾಲಿಗಳಂತ ಹೇಳ್ತಾ ನನಗೆ ಈ ಒಂದು ಪುಣ್ಯ ಭೂಮಿಯಲ್ಲಿ ಬಂದು ಮಾತನಾಡಲು ಅವಕಾಶ ಸಿಕ್ಕಿದ್ದು ಅದು ಎಲ್ಲ ಮೂರು ಗುರುಗಳ ಅನುಗ್ರಹ ಅಂತ ತಿಳ್ಕೊಂಡು ಭಾವಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಎಲ್ಲರಿಗೂ ಶರಣು.